ಈಗ ನಾವು ಎಲ್ಲಿ ಯೇಸು ಸ್ವಾಮಿಯನ್ನು ಹುಡುಕ್ತಾ ಇದ್ದೇವೆ ರೀ? ಹೋದ ವಾರದಲ್ಲಿ ಎಲ್ಲಿ ನೋಡಿದ್ವಿ? ದೇವರು ಆಕಾಶದಿಂದ ಮನ್ನಾ ಸುರಿಸಿದ ಅಲ್ಲ? ಆ ಮನ್ನಾ ಏನು, ಯಾವುದನ್ನು ಸೂಚಿಸ್ತದೆ ಎಂಬುದಾಗಿ ನೋಡಿಕೊಂಡಿವಿ. ಆ ಮನ್ನದ ಇನ್ನೊಂದು ಉದಾಹರಣೆ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಿಕೊಂಡ್ವಿ. 4 ಸುವಾರ್ತೆಗಳಲ್ಲಿ ಒಂದು ಮಹತ್ ಕಾರ್ಯ, 4 ಸುವಾರ್ತೆಗಳಲ್ಲಿ ರೆಕಾರ್ಡ್ ಆಗಿರೋದು. ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4ರಲ್ಲಿ ಕೂಡ ರೆಕಾರ್ಡ್ ಆಗಿರುವಂಥ ಒಂದು ಮಹತ್ ಕಾರ್ಯ ಅಂದರೆ 5 ರೊಟ್ಟಿ 2 ಮೀನಿನಿಂದ 5,000 ಜನರಿಗೆ ಊಟ ಮಾಡಿಸಿದ್ದನ್ನು ನಾವು ನೋಡಿದೆವು. ಅದಾದ ನಂತರ ಯೇಸು ಸ್ವಾಮಿ ಏನು ಹೇಳ್ತಾನೆ ರೀ? ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ, ನಾನೇ ಜೀವದ ರೊಟ್ಟಿ, ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿ ಎಂಬುದಾಗಿ ಯೇಸು ಸ್ವಾಮಿಗಳು ನೋಡ್ತೇವೆ. ಅದು ಅಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಮಹತ್ ಕಾರ್ಯ ಅಂತ ಬರೆಯಲ್ಪಟ್ಟಿಲ್ಲ. ಏನು ಬರೆಯಲ್ಪಟ್ಟಿದ್ರಿ? ಸೂಚಕ ಕಾರ್ಯ. ಇಟ್ಸ್ ಅ ಸೈನ್, ಸೂಚನೆ ಆಗಿದೆ. ಯಾವುದಕ್ಕೆ ಸೂಚನೆ ಆಗಿತ್ತು? ಯೇಸು ಸ್ವಾಮಿ ಅದ್ಭುತ ಮಾಡಿದ್ದು ರೊಟ್ಟಿಗಳ ವಿಷಯದಲ್ಲಿ, ತಾನೇ ಜೀವದ ರೊಟ್ಟಿ, ನನ್ನನ್ನು ಹುಡುಕಿರಿ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೇಳಿದ್ದನ್ನು ನಾವು ನೋಡುತ್ತೇವೆ. ಜೀವದ ರೊಟ್ಟಿಯಾದ ಯೇಸುವನ್ನು ನಾವು ತೆಗೆದುಕೊಳ್ಳುವಾಗ ಮತ್ತು ಅದಕ್ಕೆ ಇನ್ನೊಂದು ಸಂಗತಿ ನಾವು ನೋಡಿಕೊಂಡೆವು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ವಾಕ್ಯವೆಂಬ ಆತನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯಾರೇ ಅವನು? ಯೇಸು. ಯೇಸುವೇ ವಾಕ್ಯ. ನೀನು ಪ್ರತಿ ಸಾರಿ ವಾಕ್ಯ ಓದುವಾಗ ಏನ್ರಿ, ದೇವರೊಟ್ಟಿಗೆ ಯೇಸುವಿನೊಟ್ಟಿಗೆ ನೀನು ಸಂಬಂಧ ಹೊಂದಿಕೊಳ್ತಾ ಇದ್ದೆ. ಸುಮ್ಮನೆ ಏನೋ ಪುಸ್ತಕ ಅಂತ ಓದ್ತಾ ಇಲ್ಲ. ಅದು ಜೀವದ ಪುಸ್ತಕ, ಅದು ಮಾತನಾಡುವ ಪುಸ್ತಕ. ಕರ್ತನು ನಮ್ಮ ಕೂಡ ಮಾತಾಡ್ತಾನೆ, ತನ್ನ ವಾಕ್ಯದ ಮೂಲಕ ಮಾತಾಡ್ತಾನೆ. ನನ್ನ ವಾಕ್ಯ ಓದ್ತಾ ಇರುವಾಗ ಒಂದು ವಾಕ್ಯ ಸಡನ್ನಾಗಿ ನಮ್ಮ ಹೃದಯದಲ್ಲಿ ಹೊಕ್ಕಂಗೆ ಆಗ್ತದಲ್ಲ, ಅಥವಾ ಸಡನ್ನಾಗಿ ಅದರಲ್ಲಿ ಬೆಳಕು ಕಾಣಿಸ್ತದೆ. ಇದು ಈ ವಾಕ್ಯದ ಮೂಲಕ ದೇವರು ಮಾತಾಡ್ತಾ ಇದ್ದಾನೆ ಎಂಬುದಾಗಿ. ಆದ ಕಾರಣ ಈ ಜೀವದ ರೊಟ್ಟಿಯಾದ ಯೇಸುವಿನೊಡನೆ ನಾವು ಸಂಬಂಧ ಬೆಳೆಸಬೇಕಾಗಿದ್ದರೆ ನಾವು ನೋಡ್ತೇವೆ, ವಾಕ್ಯವನ್ನು ನಾವು ಓದಬೇಕು, ಅಲ್ಲಿ ಕರ್ತನನ್ನು ಕಂಡುಕೊಳ್ಬೇಕು. ಈಗ ಇದೇ ವಾಕ್ಯದಲ್ಲಿ ಇನ್ನೊಂದು ಸಂಗತಿ ನಾವು ನೋಡಿಕೊಳ್ಳೋಣ. ನಾವು ವಿಮೋಚನ ಕಾಂಡ 17ನೇ ಅಧ್ಯಾಯ, ವಿಮೋಚನ ಕಾಂಡ 17ನೇ ಅಧ್ಯಾಯ 1ರಿಂದ 6 ವಚನಗಳನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 17ನೇ ಅಧ್ಯಾಯ 1ರಿಂದ 6 ವಚನಗಳು. ತರುವಾಯ ಇಸ್ರಾಯೇಲರ ಸಮೂಹವೆಲ್ಲ ಯೆಹೋವನ ಅಪ್ಪಣೆ ಪ್ರಕಾರ ಸೀನ್ ಎಂಬ ಅರಣ್ಯದಿಂದ ಹೊರಟು ಮುಂದೆ ಪ್ರಯಾಣ ಮಾಡಿ ರೆಫೀದೀಮಿನಲ್ಲಿ ಇಳ್ಕೊಂಡರು. ರೆಫೀದೀಮ್ ಅಂತ ಅಂದ್ರೆ ಅಲ್ಲಿ ನಾವು ನೋಡುವಾಗ ಒಂದು ಮರುಭೂಮಿಯ ಪ್ರದೇಶ, ಒಂದು ಕುರುಚಲು ಸಸ್ಯಗಳ ಕಾಡು, ಅಲ್ಲಿ ಏನು ಬೆಳೆಯುವುದಿಲ್ಲ. ಅಂಥ ಸ್ಥಳದಲ್ಲಿ ಅವರು ಟೆಂಟ್ ಹಾಕ್ಕೊಂಡ್ರು. ಸುಮಾರು 6 ಲಕ್ಷ ಟೆಂಟ್ಗಳು ಇರುವಾಗ ಆ ಒಂದು ಟೆಂಟ್ಗಳಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ. ಅದು ಅಲ್ಲಿ ಅವ್ರ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತಿರ್ಲಿಲ್ಲ ರೀ ಇಸ್ರಾಯೇಲ್ರು. ಆಮೇಲೆ ಅವ್ರಿಗೆ ಪರ್ಮಿಷನ್ ಇತ್ತು, 2, 3, 4 ಮದುವೆ ಮಾಡ್ಕೊಳ್ಳುವಂಥ ಪರ್ಮಿಷನ್ ಕೂಡ ಇತ್ತು ಅವ್ರಿಗೆ. ಎಷ್ಟು ಜನಸಂಖ್ಯೆ ಗೊತ್ತಿಲ್ಲ. ಗಂಡಸರು ಮಾತ್ರ 20 ವರ್ಷ ಮೇಲ್ಪಟ್ಟವರು 6 ಲಕ್ಷ. ಅವರ ಕುಟುಂಬಗಳು, ಅವರ ಮಕ್ಕಳು, ದನಕರುಗಳು ಎಷ್ಟಿದ್ದು ಗೊತ್ತಿಲ್ಲ. ಇಲ್ಲಿ ರೆಫೀದೀಮಿನಲ್ಲಿ ಬಂದು ಇಳ್ಕೊಂಡಾಗ ನಾವು ನೋಡ್ತೇವೆ, ಅಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ. ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಮೋಶೆ ಸಂಗಡ ವಾದಿಸುತ್ತಾ ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿಕೊಡ್ಬೇಕೆಂದು ಹೇಳಿದಾಗ ಮೋಶೆ, ನೀವು ನನ್ನ ಸಂಗಡ ವಾದಿಸುವುದೇನು? ಯೆಹೋವನನ್ನು ಯಾಕೆ ಪರೀಕ್ಷಿಸ್ತೀರಿ ಎಂದು ಹೇಳಿದನು. ಈ ಮಾತು ನೆನಪಿಟ್ಕೊಳ್ರಿ, ಯೆಹೋವನನ್ನು ಪರೀಕ್ಷಿಸುವಂಥದ್ದು. ಇಲ್ಲಿ 2 ಸಂಗತಿ. ದೇವರು ಅವರನ್ನು ಪರೀಕ್ಷಿಸ್ತಾ ಇದ್ದಾನೆ, ಇವರೇನು ತಿಳ್ಕೊಂಡಾರೆ ನಾವು ದೇವರನ್ನು ಪರೀಕ್ಷಿಸ್ತಾ ಇದ್ದೇವೆ ಅಂತ. ಅಲ್ಲಿ ಜನರು ನೀರಿಲ್ಲದೆ ಬಾಯಾರಿಕೆ ಸಂಕಟದಿಂದ ಮೋಶೆ ಮೇಲೆ ಗುಣಗುಟ್ಟುತ್ತಾ, ನೀನು ನಮ್ಮನ್ನು, ನಮ್ಮ ಮಕ್ಕಳನ್ನು, ದನಗಳನ್ನು ಐಗುಪ್ತ ದೇಶದಿಂದ ಕರೆತಂದು ಈಗ ನೀರಿಲ್ಲದೆ ಸಾಯುವ ಹಾಗೆ ಮಾಡಿದ್ದೇಕೆ? ಯಾರು ಒಬ್ಬರ ಸತ್ತಾರ? ಇಲ್ಲ. ಆಗಲೇ ಹೇಳ್ತಾ ಇದ್ದಾರೆ ಸಾಯುವ ಹಾಗೆ ಮಾಡಿಬಿಟ್ಟಿ ಅಂತ. ಒಬ್ಬರೂ ಸತ್ತಿಲ್ಲ. ಇಲ್ಲಿ ಮೊದಲೇ ಇಳ್ಕೊಂಡಾಗ ಎಲ್ಲಿದ್ರಿ? ಕಹಿಯಾದ ನೀರಿತ್ತು. ಮಾರ ಎಂಬ ಸ್ಥಳದಲ್ಲಿ ಕಹಿಯಾದ ನೀರಿತ್ತು. ದೇವರು ಏನು ಮಾಡಿದ್ರಿ? ಅದನ್ನು ಬದಲಾಯಿಸಿ ಸಿಹಿ ನೀರನ್ನಾಗಿ ಮಾಡಿದ. ಅಂದರೆ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಕಹಿತನ,
ಸಮಸ್ಯೆ, ಕಷ್ಟಗಳು, ದುಃಖ ಇರುವಾಗ ದೇವರು ಅದನ್ನು ಬದಲಾಯಿಸಿ ಅದನ್ನು ಸಿಹಿಯಾಗಿ ಬದಲಾಯಿಸ್ತಾನೆ. ಅದಕ್ಕಾಗಿ ನಾವು ದೇವರನ್ನು ನಂಬಿ. ಇಲ್ಲಿ ನಾವು ನೋಡ್ತೇವೆ, ನೀರೇ ಇಲ್ಲ. ಕೈ ನೀರು ಹೋಗಲಿ, ಕೈ ನೀರು ಹೋಗಲಿ, ಸವಣ ನೀರು ಹೋಗಲಿ, ಉಪ್ಪು ನೀರು ಹೋಗಲಿ, ಯಾವ ನೀರೂ ಇಲ್ಲ. ಇಲ್ಲಿ ನಾವು ನೋಡ್ತೇವೆ, ನೀರಿಲ್ಲದೆ ನನ್ನ ಸಾಯುವ ಹಾಗೆ ಮಾಡಿದ್ದೇಕೆ ಎಂಬುದಾಗಿ ಮೋಶೆ ಮೇಲೆ ಗುಣಗುಟ್ಟಿದರು. ಇದು ಮೂರನೆಯ ಗುಣಗುಟ್ಟುವಿಕೆ. ಆ ಮೂರನೇ ಅದರ ಬೇರೆದು ಗುಣಗುಟ್ಟಿದ್ದಾರೆ, ಆದರೆ ಸಾಯುವ ಮಾತು ಹೇಳುವಂಥ ಮೂರನೇ ಗುಣಗುಟ್ಟು. ಪ್ರತಿ ಸಾರಿ ನಾವು ಸಾವಿನ ಬಗ್ಗೆ ಹಗಲೆಲ್ಲ ಮಾತಾಡ್ತಾ ಇದ್ರೆ ಏನಾಕೈತ್ರಿ, ಸಾವು ಒಂದೊಂದು ಹೆಜ್ಜೆ ಹತ್ತಿರ ಬರಕ್ಕೆ ಚಾಲು ಆಕೈತ್ರಿ. ಅದಕ್ಕೆ ಅಂಥದ್ದನ್ನು ನಕಾರಾತ್ಮಕವಾಗಿ ಮಾತಾಡೋದನ್ನು ನಾವು ಬಿಡಬೇಕು. ಇಲ್ಲಿ ಅವರು ಮೋಶೆಯು ಅವನ ಮೊರೆ ಇಟ್ಟು, ಈ ಜನರಿಗೋಸ್ಕರ ನಾನೇನು ಮಾಡಲಿ, ಅವರನ್ನು ನನ್ನ ಕಲ್ಲೆಸೆದು ಕೊಲ್ಲುವ ಹಾಗಿದ್ದಾರಲ್ಲ. ಎಷ್ಟು ಮಟ್ಟಿಗೆ ಜನ ರೊಚ್ಚಿಗಿದ್ದಾರೆ ಅಂದರೆ, ಮೋಶೆಯನ್ನೇ ಕೊಂದು ಬಿಡೋಣ ಅಂತ, ಕಲ್ಲೆಸೆದು ಕೊಂದು ಬಿಡುವಷ್ಟರ ಮಟ್ಟಿಗೆ ರೊಚ್ಚಿಗಿದ್ದಾರೆ. ಅದಕ್ಕೆ ಯೆಹೋವನು, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರಾಯೇಲರ ಹಿರಿಯರನ್ನು ಕರೆಕೊಂಡು ಜನರ ಮುಂದೆ ಹೊರಟು, ನಾನು ತೋರಿಸುವ ಸ್ಥಳಕ್ಕೆ ಹೋಗು. ಅಲ್ಲಿ ಹೋರೇಬಿನಲ್ಲಿರುವ ಬಂಡೆ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ ಇಸ್ರಾಯೇಲರ ಹಿರಿಯರ ಎದುರಿನಲ್ಲಿ ಹಾಗೆಯೇ ಮಾಡಿದನು. ಇಸ್ರಾಯೇಲರು ನಮ್ಮ ಮಧ್ಯದಲ್ಲಿ ಯೆಹೋವನ ಮಧ್ಯದಲ್ಲಿ ಇದ್ದಾನೋ ಇಲ್ಲವೆಂದು ಅಲ್ಲಿ ಯೆಹೋವನನ್ನು ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂತಲೂ, ಅವರು ವಿವಾದ ಮಾಡಿದ್ದರಿಂದ ಮೆರೀಬಾ ಎಂತಲೂ ಹೆಸರಿಟ್ಟನು. ಇಲ್ಲಿ ರೆಫೀದೀಮಿನಲ್ಲಿರುವಂಥ ಹತ್ತಿರದಲ್ಲಿರುವಂಥ ಹೊರೇಬಿನಲ್ಲಿರುವಂಥ ಒಂದು ಬಂಡೆ. ಈ ಹೋರೇಬ್ ಸ್ಥಳದಲ್ಲೇ ಕರ್ತನು ಆತನಿಗೆ ದರ್ಶನ ಕೊಟ್ಟಿದ್ದು. ಅಲ್ಲಿ ಆ ಸಣ್ಣ ಗಿಡದ ಪೊದೆಯಲ್ಲಿ ಕರ್ತನು ಆ ಬೆಂಕಿಯೋಪಾದಿಯಲ್ಲಿ ಕಾಣಿಸಿಕೊಟ್ಟದನ್ನು ನಾವು ನೋಡ್ತೇವೆ. ಇಲ್ಲಿ ಅದೇ ಹೋರೇಬ್ ಬೆಟ್ಟಕ್ಕೆ ಅಲ್ಲಿ ಬರುವಾಗ ದೇವರು ಹೇಳ್ತಾನೆ, ಅಲ್ಲಿ ಬಾ, ಆ ಸ್ಥಳಕ್ಕೆ ಬಾ, ನಾನು ಅಲ್ಲಿ ನೀರು ಕೊಡ್ತೇನೆ. ಇಲ್ಲಿ ಆ ಬಂಡೆ ಮೇಲೆ ಏನ್ರಿ, ನಾನೇ ನಿನ್ನೆದುರಾಗಿ ನಿಲ್ಲುವೆನು. ದೇವರು ಹೇಳುವಂಥ ಮಾತು, ನಾನೇ ನಿನ್ನೆದುರಾಗಿ ನಿಲ್ತೇನೆ. ನೀನೇನು ಮಾಡಬೇಕು, ಬಂಡೆಯನ್ನು ಹೊಡಿಬೇಕು. ಬಂಡೆ ಮೊದಲು ಯಾರಿಗೆ ಹೊಡಿತೈತ್ರಿ? ಕರ್ತನಿಗೆ ಬಡಿತೈತ್ರಿ. ನಿನ್ನೆದುರು ನಾನು ನಿಂತಿರ್ತೇನೆ, ನೀ ಬಂಡೆ ಹೊಡಿ ಅಂತ ಕರ್ತನ ಹೇಳ್ತಾನೆ. ಬಂಡೆ ಹೊಡೆದಾಗ ಏನಾಯ್ತು? ನೀರು ಬಂತು. ಹಂಗ ಸುಮ್ಮನೆ ಬಂತ? ಬಂಡೆ ಒಳಗೇನ ತೂತಾಯ್ತಾ? ಏನಾಯ್ತು? ಬಂಡೆ ಕ್ರ್ಯಾಕ್ ಆಯ್ತು, ಸೀಳಿ ಹೋಯ್ತು. ಆ ಬಂಡೆಯೊಳಗಿಂದ ನೀರು ನದಿಯಂತೆ ಹರಿಯಿತು. ಇಲ್ಲಿ ಲಕ್ಷೋಪಲಕ್ಷ ಜನರಿಗೆ ನೀರು ಕೊಡಬೇಕಂದ್ರೆ ಏನು ಸಣ್ಣದ ಒಂದು ನಳ ಸಾಲೋದಿಲ್ರಿ, ದೊಡ್ಡ ಪೈಪಿನ ನಳನೂ ಸಾಲೋದಿಲ್ಲ. ಅವ್ರಿಗೆ ನದಿನೇ ಹರಿಬೇಕು. ಅಲ್ಲಿ ನದಿಯಂತೆ ಕರ್ತನು ಆ ಒಂದು ಬಂಡೆ ಮೂಲಕ ನೀರನ್ನು ಹರಿಸಿದ್ದನ್ನು ನಾವು ನೋಡ್ತೇವೆ. ಇದೇ ಸಂಗತಿ ಅಂದರೆ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ, ಅರಣ್ಯಕಾಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎರಡು ಸಂಗತಿಗಳಲ್ಲಿ ನೀವು ಅದನ್ನು ಬಿಡಬೇಡ್ರಿ, ಅರಣ್ಯಕಾಂಡ ಹಾಗೂ ವಿಮೋಚನ ಕಾಂಡ. ಅರಣ್ಯಕಾಂಡ 20ನೇ ಅಧ್ಯಾಯದಲ್ಲಿ 2ನೇ ವಚನದಿಂದ ಇಲ್ಲಿ ಚಿನ್ ಎಂಬಂಥ ಅರಣ್ಯಕ್ಕೆ ಬಂದಿದ್ದಾರೆ. ಚಿನ್ ಎಂಬಂಥ ಅರಣ್ಯಕ್ಕೆ ಬಂದಾಗ ಇಲ್ಲಿ 2ನೇ ವಚನದಿಂದ, ಸಮೂಹದವರಿಗೆ ನೀರು ಇಲ್ಲದ ಕಾರಣ ಮೋಶೆ ಆರೋನರಿಗೆ ವಿರುದ್ಧವಾಗಿ ಕೂಡಿಕೊಂಡು ಮೋಶೆ ಸಂಗಡ ವಿವಾದಿಸುವರಾಗಿ, ಈ ಜನರು ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು. 4ನೇ ಸಾರಿ ಸಾವು ಅಂತ ಮಾತಾಡ್ತಿದ್ದಾರೆ, ಬರೀ ಮರಣದ ಬಗ್ಗೆ ಮಾತಾಡೋದು ನೋಡ್ತೇವೆ. ನೀವು ಯೆಹೋವನ ಸಭೆಯವರಾದ ನಮ್ಮನ್ನು ನಮ್ಮ ಪಶುಗಳನ್ನು ಈ ಮರಳುಗಾಡಿಗೆ ಕರ್ಕೊಂಡು ಬಂದು ಯಾಕೆ ಸಾಯಿಸ್ತೀವಿ? ಇಲ್ಲಿ ಹೇಳ್ತಾರೆ ಯೆಹೋವನ ಸಭೆಯವರಾದ ನಾವು. ಇಲ್ಲಿವರೆಗೆ ಸುಮ್ಮನೆ ಅಂತಿದ್ರು, ಈಗೇನೆ ಎಲ್ಲಿಗೆ ಹೇಳ್ಕೊತಾರೆ, ಯೆಹೋವನ ಸಭೆಯವರು, ನಾವು ಯೆಹೋವನವರು. ನೀನು ನೀರು ಕೊಡ್ತಲ್ಲ, ಮೋಶೆ ಯಾರ್ರೀ? ಯಾರು ಕೊಡ್ಬೇಕು ನೀರು? ದೇವರು ಕೊಡಬೇಕು.
ಮೋಶೆಗೇನು ಮಾಡ್ಲಿಕ್ಕೆ ಸಾಧ್ಯ? ದೇವರು ಕೊಡದೆ ಅವನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮರಳುಗಾಡಿಗೆ ತಂದು ಯಾಕೆನ್ನ ಸಾಯಿಸುತ್ತಿ, ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರ್ಕೊಂಡು ಬಂದಿರಿ? ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯುವುದಿಲ್ಲ, ಅಂಜೂರವಿಲ್ಲ, ದ್ರಾಕ್ಷಿ ಇಲ್ಲ, ದಾಳಿಂಬವಿಲ್ಲ, ಕುಡಿಯುವುದಕ್ಕೆ ನೀರು ಇಲ್ಲ. ಇನ್ನೂ ಕರ್ತನು ತೋರಿಸಿದ ಸ್ಥಳಕ್ಕೆ ಮುಟ್ಟಿಲ್ಲ. ಅವರು ಮರಳುಗಾಡಿನಲ್ಲಿದ್ದಾರೆ. ಇನ್ನೊಂದು ಸ್ಥಳ, ಅದು ಚಿನ್ನೆಂಬಂಥ ಮರಳುಗಾಡಿನ ಸ್ಥಳ. ಅಲ್ಲಿ ಮೋಶೆ ಆರೋನರ ವಿರುದ್ಧವಾಗಿ ವಿವಾದ ಮಾಡ್ತಾಯಿದ್ರು, ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು. ಸಾಯಿಸೋದಕ್ಕೆ ಕರ್ಕೊಂಡು ಬಂದು ಬರೀ ಅದೇ ಮಾತು ಅವ್ರದ್ದು. ಆಗ 6ನೇ ವಚನ ನೋಡ್ತೀವಿ. ಮೋಶೆ ಅನ್ನೋರು ಜನರ ಸಮೂಹದಿಂದ ದೈವದರ್ಶನ ಬಾಗಿಲಿಗೆ ಹೋಗಿ ಅಡ್ಡ ಬೀಳಲಾಗಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ಅವ್ರು ಹೋಗಿ ಅಡ್ಡ ಬೀಳಲಾಗಿ ಅಲ್ಲಿ ಕರ್ತನಲ್ಲಿದ್ದಾನೆಂಬುದಾಗಿ ಕಾಣುವುದಕ್ಕೆ ಏನು ಕಾಣಿಸ್ತೈತೆ ರೀ? ತೇಜಸ್ ಅಂದರೆ ಬೆಳಕು ಹೊಳಿತಾಯಿತು. ಆ ದೇವದರ್ಶನ ಗುಡಾರದ ಮೇಲೆ ಬೆಳಕು ಹೊಳಿತಾಯಿತು. ಹೊಳೆದಾಗ ಅಲ್ಲಿ ದೇವರು ಮಾತಾಡ್ತಾನೆ ರೀ. ಆಗ ಯೆಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ದೇವರು ಕೊಡುವಂಥ ಆಜ್ಞೆಯಲ್ಲಿ. ಈಗೇನು ಹೇಳ್ತಾನೆ, ನಾನು ಎದುರಾಗಿ ನಿಂದಿರ್ತೇನೆ, ನೀನು ಅದಕ್ಕೆ ಹೊಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಏನು ಹೇಳ್ತಾನೆ ರೀ? ಆ ಬಂಡೆಗೆ ಅಪ್ಪಣೆ ಕೊಡು, ನೀರು ಕೊಡಬೇಕೆಂಬುದಾಗಿ ಆಜ್ಞಾಪಿಸು, ಅದರೊಳಗಿಂದ ನೀರು ಹೊರಟು ಬರ್ಬೋದು ಎಂಬುದಾಗಿ ದೇವರು ಹೇಳೋದು ನೋಡ್ತೇನೆ. ನೀನು ಸಮೂಹದವರಿಗೂ ಪಶುಗಳಿಗೂ ನೀರನ್ನು ಕುಡಿಯೋಕೆ ಕೊಡಬಹುದು ಎಂದು ಹೇಳ್ತಾನೆ. ಈ ಬಂಡೆ ಎಲ್ಲಿಂದ ಬಂತ್ರಿ? ಹೋರೇಬನಲ್ಲೋಯ್ತು ಒಂದು ದೊಡ್ಡ ಬಂಡೆ. ಇಲ್ಲಿ ಬಂದಾಗ ಅದೇ ಬಂಡೆ ಇದ್ರಿ. ಈಗ ಅದು ಬಂಡೆ ಸೀಳಿದ ಬಂಡೆ. ಈಗ ಮೊದಲಿಗೆ ಹೇಳಿದಾಗ ಆತನ ಕೋಲಿಂದ ಹೊಡೆದಾಗ ಸೀಳಿದಂಥ ಬಂಡೆ, ಅದೇ ಬಂಡೆ ಇಲ್ಲಿದ್ರಿ. ಇಲ್ಲಿ ಆ ಬಂಡೆಗೆ ನೀರು ಕೊಡಬೇಕೆಂದು ಅಪ್ಪಣೆ ಕೊಡು. ಇದು ಹೆಂಗೆ ಬಂತ್ರಿ? ಇವರು ಪ್ರಯಾಣ ಮಾಡ್ತಾ ಇದ್ದಾರೆ, ಅವರ ಹಿಂದೆ ಹೋಗ್ತಾ ಇದೆ ಬಂಡೆ. ಆ ಬಂಡೆ ಅವರಿಂದ ಹೋಗ್ತಾ ಇದೆ, ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಆ ಬಂಡೆಗೆ ಅಪ್ಪಣೆ ಕೊಡು ಎಂಬುದಾಗಿ ದೇವರು ಹೇಳೋದು ನೋಡ್ತೇವೆ. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆ ಕೂಡಿಸಿ ಅವ್ರಿಗೆ, ದ್ರೋಹಿಗಳ ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೆ ನೀರನ್ನು ಬರಮಾಡಬೇಕೋ ಎಂದು ಹೇಳಿ ಕೈ ಎತ್ತಿ ತನ್ನ ಕೈಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹ ಹರಿತು, ಸಮೂಹದವರು ಅವರ ಪಶುಗಳು ಕುಡಿದರು. ದೇವರೇನು ಹೇಳಿದ ಮೋಶೆಗೆ? ಆ ಬಂಡೆಗೆ ಆಜ್ಞಾಪಿಸು. ಈಗ ಮೋಶೆ ಏನು ಮಾಡ್ತಾ ಇದ್ದಾನ್ರಿ? ಕೋಲಿನಿಂದ ಹೊಡಿತಾನೆ. ಯಾಕ್ರಿ? ಹಳೇದು ಹಿಂದಿನ ಒಂದು ಮಿರಾಕಲ್ ಮೇಲೆ ಅದ್ಭುತ ಸಂಗತಿ ಆಗಿದ್ದರಿಂದ, ಆ ರೀತಿ ಆಗಿದ್ದರಿಂದ ಇದು ಅದೇ ರೀತಿ ಆಗ್ತದೆ ಅಂತ ಒಂದು ಫೇತ್, ಒಂದು ನಂಬಿಕೆ. ಸ್ವಲ್ಪ ನಂಬಿಕೆ ಜಾಸ್ತಿ ಮಾಡ್ಕೊಳ್ಬೇಕಾಗಿತ್ತು ಅಲ್ಲ? ಬರೀ ಅಪ್ಪಣೆ ಕೊಟ್ಟರೆ ನೀರು ಬರ್ತದೆ ಅಂತ ನಂಬಿಕೆ ಬರಬೇಕಾಗಿತ್ತು. ಈಗ ಆ ನಂಬಿಕೆ ಅವನಲ್ಲಿಲ್ಲ. ಅದೇ ಹಿಂದೆ ಹೊಡೆದಿದ್ನಲ್ಲ, ಈಗ ಹೊಡಿಬೇಕಂತ. ಅಲ್ಲಿ ಬಂಡೆನ 1 ಸಾರಿ ಹೊಡೆದ ಬರಲಿಲ್ಲ ನೀರು, ಒಂಥರ ಇನ್ಸಲ್ಟ್ ಆದಂಗೆ ಆತ ಅಲ್ಲ? ದೊಡ್ಡ ದೇವರ ಸೇವಕ, ಅವನನ್ನು ದೊಡ್ಡ ದೇವರ ಮನುಷ್ಯ ಅಂತ ಗೌರವಿಸುವಂಥ ವ್ಯಕ್ತಿ, ನೀರು ಬರಲಿಲ್ಲ. ಈಗ 2ನೇ ಸಾರಿ ಹೊಡಿತಾನೆ, ಆಗ ನೀರು ಹೊಡಿ. ದೇವ್ರ ಅನ್ಕೊಂಡ, ಹಿಂಗೆ ಬಿಟ್ಟರೆ ಹಿಂಗೆ ಹೊಡ್ಕೊಂಡು ಕುಂದಿರ್ತಾನೆ ಅವನಂತ. ನೀರನ್ನು ದೇವರು ಬರಮಾಡಿದ. ಆಗಲೇ ಸೀಳಲ್ಪಟ್ಟಂಥ ಬಂಡೆ. ಆ ಬಂಡೆಯಿಂದ ನೀರು ಹೊರಟಿತು. ಈಗ ದೇವರಿಗೆ ಯಾರ ಮೇಲೆ ಸಿಟ್ಟು ಬಂತು? ಸಮೂಹದವ್ರ ಮೇಲೆ ಅಥವಾ ಮೋಶೆ ಮೇಲೆ? ಮೋಶೆ ಮೇಲೆ. ಸೇವಕರಾದ ನಮಗೆ ದೇವರು ಬಯಸುವುದೇನೆಂದರೆ ಒಂದು ನಂಬಿಕೆಯನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋಗಬೇಕು. ನಾವು ಅನೇಕ ಸಾರಿ ನಾವು ಅದನ್ನು ನಂಬೋದಿಲ್ಲ. ಉದಾಹರಣೆಗೆ ಹಳೆಯ ದೇವರ ಸೇವಕರ ಒಂದು ನಂಬಿಕೆ ಏನಂದರೆ ಮಾರ್ಕ 16:17,
ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗೋದು. ಬರೀ ದೂರದಿಂದ ಪ್ರಾರ್ಥಿಸಿದ ಗುಣ ಆಗ್ತದೋ ಇಲ್ಲೋ? ಆಗ್ತದೆ. ದೂರದಿಂದ ಪ್ರಾರ್ಥನೆ ಮಾಡಿದರೆ ಅನೇಕರು ಒಂದೇ ಸಮಯದಲ್ಲಿ ಗುಣ ಆಗ್ತದ ಇಲ್ಲ? ಆದರೆ ಹಳೆ ದೇವರ ಸೇವಕರಲ್ಲಿ ಹಂಗಿರಲಿಲ್ಲ. ಕೈ ಇಟ್ಟಾಗಲೇ ಗುಣ ಆಗ್ತದೆ ಎಂಬುದಾಗಿ. ಹೀಗಾಗಿ ಅವರ ಕೂಟ ಬೆಳಿಗ್ಗೆ ಆರಂಭ ಆದರೆ ರಾತ್ರಿ 3 ಗಂಟೆ 4 ಗಂಟೆ ಆದರೂ ಮುಗಿದಿರಂಗಿಲ್ಲ. ದೇವರ ಸೇವಕರು ಎಲ್ಲರನ್ನ ಕೈ ಇಟ್ಕೊಂಡು ಕೈ ಎಲ್ಲ ನೋವಾಗಿಬಿಟ್ಟಿರ್ತದೆ. ನಿಂತು ಸಾಕಾಗಿ ಅವ್ರು ಚೇರ್ ಇಟ್ಕೊಂಡು ಜನರ ಮೇಲೆ ಕೈ ಇಡ್ತಾ ಇದ್ರು. ಅದ್ಭುತ ಆಗಲಿಲ್ಲ ಅಂತಲ್ಲ, ಅದ್ಭುತ ಗ್ಯಾರಂಟಿಯಾಗಿ ಅದು ಟ್ರಕ್ ಗಟ್ಟಲೆ ಆ ಒಂದು ಊರು ಕೋಲು ಕ್ರಚಸ್ ಅಂತಾರಲ್ಲ, ಕೊಂಡ್ರು, ಅದು ಟ್ರಕ್ ಗಟ್ಟಲೆ ತೆಗಿತಾ ಇದ್ರು. ಯಾಕಂದ್ರೆ ಕೊಂಡ್ರು ನಡಿಲಿಕ್ಕೆ ಆರಂಭಿಸ್ತಾ ಇದ್ರು. ಅದ್ಭುತವಾಗಿ ಕರ್ತನ ಮಾಡ್ತಾ ಇದ್ದ. ಅಲ್ಲಿ ನಮ್ಮ ನಂಬಿಕೆ ಹೆಚ್ಚಿಸ್ಬೇಕು. ನಂತರ ಬಂದ ದೇವರ ಸೇವಕರೇನ್ರಿ, ಬರೀ ಸ್ವಾರ್ಥ ಸಾರಿದ್ರೆ ಸಾಕು, ಜನರು ಹೇಳಲಿಕ್ಕೆ ನನಗಿಲ್ಲಿ ಗುಣ ಆಯಿತು, ನನಗಲ್ಲಿ ಗುಣ ಆಯಿತು. ಅದು ನಂಬಿಕೆ ಅವರಲ್ಲಿ ಹೆಚ್ಚಾಗಿತ್ತು. ದೇವಗಳು ತಾನೇ ಓಡಿ ಬಂದು ಸ್ಟೇಜ್ ಮುಂದೆ ಬಿದ್ದು ಅಲ್ಲಿ ಬಿಟ್ಟು ಹೋಗ್ತಾ ಇದ್ವು. ನಂಬಿಕೆ ಹೆಚ್ಚಾಯಿತು ಹೊರತು. ಇಲ್ಲಿ ಕರ್ತನ ಮೋಶೆಗೆ ಬಯಸಿದಂಥ ಸಂಗತಿ ಅಂದರೆ ಅವನ ನಂಬಿಕೆಯನ್ನು ಹೆಚ್ಚಾಗಬೇಕಾಗಿತ್ತು. ಅಲ್ಲಿ ಇನ್ನೂ ಹಳೆ ನಂಬಿಕೆಯಲ್ಲಿದ್ದ. ಅಲ್ಲಿ ದೇವರು ಹೇಳ್ತಾನೆ, ಸೆಟ್ಟಿಗೆ ಹೇಳ್ತಾನೆ, ಇಲ್ಲಿ ಏನು ಹೇಳ್ತಾನೆ ರೀ 12ನೇ ವಚನದಲ್ಲಿ, ಅರಣ್ಯಕಾಂಡ 20:12ನೇ ವಚನದಲ್ಲಿ, ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದುದರಿಂದ ಈ ಸಮುದ್ರವನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ನೀವು ಕರ್ಕೊಂಡು ಹೋಗಕೂಡದು. ದೇವರು ಆರಿಸ್ಕೊಂಡದ್ದು ಅದಕ್ಕೆ ಅವ್ರನ್ನ, ಮೋಶೆ ಆರೋನರನ್ನ, ಅವರು ಕಾನಾನ್ ದೇಶದಿಂದ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಂತ. ಈಗ ಆಲ್ಮೋಸ್ಟ್ ಅದ್ರ ಬಾರ್ಡರ್ಗೆ ಇದ್ದಾರೆ, ಕಾನಾನ್ ದೇಶದ ಬಾರ್ಡರ್ಗೆ ಇದ್ದಾರೆ. ದೇವ್ರು ಹೇಳ್ತಾನೆ, ನೀವು ಕರ್ಕೊಂಡು ಹೋಗಂಗಿಲ್ಲ, ಸಾಕು. ನಂಬಿಕೆ ನೀವು ಅಭಿವೃದ್ಧಿ ಮಾಡಿಕೊಳ್ಳಿಲ್ಲ. ನಂಬದೇ ಹೋಗಿ ನನ್ನ ಮಾನವನ್ನು ಕಾಪಾಡದೆ ಹೋದ್ರೆ ಏನಾಯ್ತು ರೀ? ಮೊದಲೇ ಸಾರಿ ಹೊಡೆದಾಗ ನೀರು ಬಂತ? ಇಲ್ಲಲ್ಲ, ನೀರು ಬರಲಿಲ್ಲ. ಮೋಶೆಗೂ ಶಾಕ್ ಆಯ್ತು, ಆರೋನನಿಗೆ ಶಾಕ್ ಆಯ್ತು. ಆರೋನ ಹಿಂದಿಂದ ಹೇಳಿದ್ರು, ಇನ್ನೊಂದ್ಸರಿ ಹೊಡಿ. ಅದು ಮೋಶೆ ಇನ್ನೊಂದು ಸಾರಿ ಹೊಡೆದ್ಕೊಂಡು ನೀರು ಬಂತು. ಇನ್ನೂ ಹೊಡ್ಕೊಂಡು ಕುಂದಿರ್ತಾ ಇರ್ತಾಡೆ ಅಂತ ದೇವರು ಏನು ಮಾಡಿಬಿಟ್ಟ, ನೀರು ಬಿಟ್ಬಿಟ್ಟ. ದೇವ್ರು ತನ್ನ ಮಾತಿಗೆ ತಪ್ಪಿದ್ನ? ಇಲ್ಲ. ಏನು ಮಿಸ್ಟೇಕ್ ಆಯ್ತು ರೀ? ಮೋಶೆ ಆ ಬಂಡೆಗೆ ಅಪ್ಪಣೆ ಕೊಡಬೇಕಾಗಿತ್ತು. ಅದರ ಬದಲಾಗಿ ಆತನು ಹೊಡೆದನ್ನು ನೋಡ್ತೇವೆ. ಇಲ್ಲಿ ನಮ್ಮ ನಂಬಿಕೆಯನ್ನು ಕೂಡ ದೇವ್ರ ಮೇಲೆ ನಾವು ಹೆಚ್ಚಿಸ್ಕೊಳ್ಳುತ್ತಾ ಹೋಗಬೇಕು. ಫೋನ್ನಲ್ಲಿ ಫೋನ್ ಮಾಡಿದರೆ ಬೇರೆಯವ್ರಿಗೆ ಗುಣ ಆಗ್ತದೋ ಇಲ್ಲ? ಆಗ್ತದೆ. ಫೋನ್ನಲ್ಲಿ ನಾವು ಪ್ರಾರ್ಥನೆ ಮಾಡಿದರೂ ಗುಣ ಆಗ್ತದೆ ರೀ. ಕರ್ತನ ಮಾಡಲಿಕ್ಕೆ ಶಕ್ತಿ. ದೆವ್ವಗಳು ಕೂಡ ಬಿಟ್ಟು ಹೋಗ್ತಾರೆ ಫೋನಲ್ಲಿ ಪ್ರಾರ್ಥನೆ ಮಾಡಿದಾಗ. ದೇವರು ಮಾಡ್ತಾನೆ. ಅದಕ್ಕೆ ನನ್ನ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳೋಣ. ನೀವು ಅಲ್ಲಿ ಕರ್ಕೊಂಡು ಹೋಗಕೂಡದಂದರು. ಇಸ್ರಾಯೇಲರಲ್ಲಿ ವಿವಾದ ಮಾಡಿದ್ದರಿಂದ ಆ ನೀರಿನ ಪ್ರವಾಹಕ್ಕೆ ಮೆರಿಬಾ ಎಂದು ಹೆಸರಾಯಿತು. ಅಲ್ಲಿ ಯೆಹೋವನು ತನ್ನ ಮಹಾಮಹಿಮೆಯನ್ನು ತೋರ್ಪಡಿಸಿದನು. ಅಲ್ಲಿ ಮೊದಲೇ ಸ್ಥಳದಲ್ಲಿ ಹೋರೇಬಿನಲ್ಲಿದ್ದಾಗ ಅದಕ್ಕೆ ಮಸ್ಸಾ ಅಂತ ಹೆಸರಿಟ್ಟು, ಅಲ್ಲಿ ಮತ್ತು ಅದಕ್ಕೂ ಮೆರಿಬಾ ಅಂತ ಹೆಸರಿದೆ. ಆದರೆ ಇಲ್ಲಿ ಮೆರಿಬಾ ಮಾತ್ರ, ಮಸ್ಸಾ ಅಂತ ಇಲ್ಲ. ತನ್ನ ಮಹಾಮಹಿಮೆ, ಅಷ್ಟು ಜೋರಾದ ನೀರು ಒಂದು ಬಂಡೆಯೊಳಗಿಂದ ಬರಬೇಕಾಗಿದ್ದರೆ ನಾವು ನೋಡ್ತೇವೆ, ಅದು ಅದ್ಭುತನೇ. ಈಗಲೂ ಕೂಡ ಆ ಸ್ಥಳಗಳಲ್ಲಿ ನದಿ ಹರಿದಂಥ ಮಾರ್ಕ್ಗಳು ಈಗಲೂ ಇವೆ. ನದಿ ಹರಿದಂಥ ಅಲ್ಲಿ ಮರುಭೂಮಿ, ಅಲ್ಲಿ ಹೆಂಗೆ ನದಿ ಹರಿತದೆ? ಆದರೆ ಮಾರ್ಕ್ಸ್ ಇವೆ. ಆ ಮಾರ್ಕ್ಸ್ಗಳು ಕರ್ತನು ಮಾಡಿದಂಥ ಅದ್ಭುತವಾಗಿ ನೀರು ಹರಿದಂಥ ಗುರುತುಗಳು ಇರೋದನ್ನು ನೋಡ್ತೇವೆ. ಇಲ್ಲಿ ಈ ಬಂಡೆ ಯಾರನ್ನು ಸೂಚಿಸ್ತದ್ರಿ? ಯೇಸು ಸ್ವಾಮಿ ಸೂಚಿಸ್ತದೆ. ಎಲ್ಲಿ ಹೇಳ್ತದ್ರಿ ಅದು? 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನ. 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನ. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು.
ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಏನ್ರಿ? ಆ ಬಂಡೆ ಯಾರು? ಕ್ರಿಸ್ತನೇ. ಆ ಬಂಡೆ ಕ್ರಿಸ್ತನೇ. ಇಲ್ಲಿ ಹೆಂಗೆ ಹೇಳ್ತಿದ್ರಿ? ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ರು. ಅವರ ಹಿಂದೆ ಹೋಗ್ತಾ ಇದೆ. ಯಾಕೆ? ಅವ್ರಿಗೆ ನೀರನ್ನು ಒದಗಿಸುವುದಕ್ಕಾಗಿ. ಆ ಬಂಡೆ ಕ್ರಿಸ್ತನೇ. ಇಲ್ಲಿ ಅದು ಕ್ರಿಸ್ತನಿಗೆ ಹೇಗೆ ಸೂಚನೆ ಆಗಿದೆ? ಇಲ್ಲಿ ಕರ್ತನು ಮೊದಲೇ ಸಾರಿ ಹೇಳುವಾಗ ಏನು ಹೇಳ್ತಾನ್ರಿ? ಆ ಬಂಡೆಗೆ ಹೊಡೆದಾಗ ಏನಾಯ್ತು ರೀ? ಆ ಬಂಡೆ ಸೀಳಿಬಿಟ್ಟು ಅದರೊಳಗಿಂದ ದೊಡ್ಡ ನದಿಯಂತೆ ಪ್ರವಾಹವಾಗಿ ನೀರು ಹರಿಯಿತು. ಸಾವಿರಾರು ಜನರು, ಲಕ್ಷೋಪಲಕ್ಷ ಜನರು ನೀರನ್ನು ಕುಡಿದರು, ದನಗಳಿಗೆ ಕುಡಿಸಿದ್ರು, ಅವರ ಸ್ನಾನಕ್ಕೆ, ಅವ್ರಿಗೆಲ್ಲಕ್ಕೂ ಅದು ಉಪಯೋಗವಾಯಿತು. ಇಲ್ಲಿ ಅಷ್ಟು ಅದ್ಭುತವಾದ ಸಂಗತಿ ಮಾಡಬೇಕಾಗಿದ್ದರೆ ಆ ಬಂಡೆ ಅವರ ಹಿಂದೆನೇ ಹೋಗ್ತಾ ಇದಂತ್ರಿ. ನಿಮ್ಮ ಹಿಂಬಲ ಮುಂಬಲ ದೇವರೇ ಅಲ್ಲ, ಆ ಬಂಡೆ ಕ್ರಿಸ್ತನೇ. ಇಲ್ಲಿ ದೇವರು ಮೋಶೆಗೆ ದರ್ಶನ ಕೊಡಬೇಕಾದ್ರೂ ಆ ಬಂಡೆ ಸೀಳಿದಂಥ ಬಂಡೆಯೊಳಗೆ ಅವನನ್ನಿಟ್ಟು ದರ್ಶನ ಕೊಡೋದು ನೋಡ್ತೇವೆ ನಾವು. ವಿಮೋಚನ ಕಾಂಡ ಅದರ 33ನೇ ಅಧ್ಯಾಯ, ವಿಮೋಚನ ಕಾಂಡ ಅದರ 33ನೇ ಅಧ್ಯಾಯದಲ್ಲಿ ನಾವು ಒಂದು ಸಂಗತಿ ನೋಡ್ತೇವೆ. ದೇವರ ವಾಕ್ಯ ಅಂತ, ಇದು ಬೈಬಲ್ ಸ್ಟಡಿ ಅಂತ ನೀವು ಅದನ್ನು ಕನ್ಸಿಡರ್ ಮಾಡಿರಿ, ಸಾಧ್ಯವಾದರೆ ಬರ್ಕೊಳ್ರಿ. 18ನೇ ವಚನದಿಂದ, 33ನೇ ಅಧ್ಯಾಯ ವಿಮೋಚನ ಕಾಂಡ 18ನೇ ವಚನದಿಂದ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು, ನನ್ನ ಸರ್ವೋತ್ತತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮದ ಮಹತ್ತನ್ನು ನಿನ್ನೆದುರಾಗಿ ಪ್ರಕಟಿಸುವೆನು, ಯಾವನ ಮೇಲೆ ದಯ ಇಡುವನೋ ಅವನ ಮೇಲೆ ದಯ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನೂ ನನ್ನ ನೋಡಿ ಜೀವಿಸಲಾರನೆಂದು ಹೇಳಿದನು. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ಸಮೀಪದಲ್ಲೇ ಒಂದು ಸ್ಥಳ ಇದೆ, ನೀನು ಆ ಬಂಡೆ ಮೇಲೆ ನಿಂತಿರಬೇಕು, ನನ್ನ ಪ್ರವಾಹವು ನಿನ್ನೆದುರಾಗಿ ದಾಟಿ ಹೋಗೋ ಕಾಲದಲ್ಲಿ ನಾನು ಆ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವೆ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಅಂತ ಹೇಳಿದನು. ಇಲ್ಲಿ ದೇವರು ಮಹಿಮೆಯುಳ್ಳ ದೇವರು, ಪ್ರಕಾಶವುಳ್ಳ ದೇವರು. ಇಲ್ಲ ನೋಡ್ತೇವೆ, ಆತನಲ್ಲಿ ಬಂದಾಗ ನಾವು ನೋಡ್ತೇವೆ, ದೇವರು ಹೇಳ್ತಾನೆ, ನೀನು ನಾನು ನೋಡ್ಬೇಕಂತ ಬಯಸ್ತೀಯಲ್ಲ, ನೋಡ್ಬೋದು, ಆದರೆ ಮುಖ ನೋಡಿದರೆ ನೀನು ಬದುಕೋದಿಲ್ಲ. ಅಷ್ಟು ಪ್ರಕಾಶಮಾನವಾದದ್ದು ಆಗಿದ್ದರಿಂದ ನೀನು ನೋಡಲಿಕ್ಕಾಗೋದು. ಆದ ಕಾರಣ ನಾನು ದಾಟಿ ಹೋಗ್ತಾನೆ, ಆಗ ನೀನು ನನ್ನ ಹಿಂಭಾಗ ಮಾತ್ರ ನೋಡ್ತಿ. ಆದರೆ ಅದನ್ನು ಅವನು ಸುರಕ್ಷಿತ ಆಗಬೇಕಾದ್ರೆ ಎಲ್ಲಿಡ್ಬೇಕಾಗಿದ್ರಿ? ಬಂಡೆಯ ಬಿರುಕಿನಲ್ಲಿ ಅವನನ್ನು ಇಡ್ತಾನೆ ರೀ. ಬಂಡೆಯ ಬಿರುಕಿನಲ್ಲಿ ಅವನನ್ನು ಇಟ್ಟು ಅವನು ದಾಟಿ ಹೋಗುವಾಗ, ಯೆಹೋವನು ದಾಟಿ ಹೋಗುವಾಗ ಅವನ ಹಿಂಭಾಗ ಮಾತ್ರ ಮೋಶೆ ನೋಡಿದನು ಎಂಬುದಾಗಿ ನಾವು ನೋಡ್ತೇವೆ. ಬಂಡೆಯ ಬಿರುಕು, ಇದು ಸೀಳಲ್ಪಟ್ಟಂಥ ಬಂಡೆ. ಇಲ್ಲಿ ಮೋಶೆ ಬೆತ್ತದಿಂದ ಹೊಡೆಯುವಂಥದ್ದು ಏನು ಸೂಚಿಸ್ತದೆ ಅಂದರೆ, ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣವನ್ನು ಅರ್ಪಿಸ್ತಾನೆ ಎಂಬುದಾಗಿ ತೋರಿಸುವಂಥದ್ದು. ಯೇಸು ಕ್ರಿಸ್ತನು ನಮಗಾಗಿ ಜಜ್ಜಲ್ಪಡ್ತಾನೆ ಎಂಬುದಾಗಿ ತೋರಿಸುವಂಥದ್ದು. ಆದ ಕಾರಣ 2ನೇ ಸಾರಿ ದೇವರು ಹೇಳುವಾಗ ಏನು ಹೇಳ್ತಾನೆ ರೀ? ಬಂಡೆಗೆ ಅಪ್ಪಣೆ ಕೊಡು, ಹೊಡಿಬೇಡ. ಇದು ಹೇಗಾಗ್ತದೆ ಅಂದರೆ, ನಾವು ಕರ್ತನನ್ನು ಬಿಟ್ಟು ಹಿಂಜಾರಿ ಹೋದರೆ ನಾವು ಕರ್ತನನ್ನು ತಿರುಗಿ ಶಿಲುಬೆಗೆ ಹಾಕುವರಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾವು ತಿರುಗಿ ಶಿಲುಬೆಗೆ ಹಾಕಿಸೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಮೋಶೆ 2ನೇ ಸಾರಿ ಹೊಡೆಯುವಂಥದ್ದು ಕರ್ತನನ್ನು ಶಿಲುಬೆಗೆ 2ನೇ ಸಾರಿ ಶಿಲುಬೆಗೆ ಹಾಕಿದಂತೆ ಎಂಬ ಅರ್ಥವನ್ನು ಕೊಡುವುದರಿಂದ ದೇವರು ಅದನ್ನು ಮೆಚ್ಚಲಿಲ್ಲ ಎಂಬುದಾಗಿ ನೋಡ್ತೇವೆ. ನನಗಾಗಿ ಬಿರಿಯಲ್ಪಟ್ಟೆ ಮಂದೆ. ನಾವು ಚಿಕ್ಕವರಿದ್ದಾಗ ನಮ್ಮ ಹಳೆ ಸಭೆಯಲ್ಲಿ ನಾವು ಹಾಡ್ತಾ ಇದ್ದಂಥ ಒಂದು ಹಾಡು, ರಾಕ್ ಆಫ್ ಏಜಸ್ ದಟ್ ಕ್ಲೆಫ್ಟ್ ಫಾರ್ ಮೀ.
ನನಗಾಗಿ ಬಿರಿದಂಥ ಯುಗ ಯುಗಾಂತರಗಳ ಬಂಡೆಯೇ ಎಂಬುದ. ಯುಗ ಯುಗಾಂತರಗಳ ಬಂಡೆ, ನನಗಾಗಿ ನೀನು ಸೀಳಲ್ಪಟ್ಟಿ ಎಂಬುದಾಗಿ ಯೇಸುವಿಗೆ ಹಾಡೋದು ನೋಡ್ತೇವೆ. ನಾವು ಅನೇಕರು ಹಾಡು ಕಟ್ತಾರೆ. ಈ ಹಳೆ ಹಾಡು ನಾವು ನೋಡ್ತೇವೆ, ಅಲ್ಲಿ ನನಗಾಗಿ ಸೀಳಲ್ಪಟ್ಟಂಥ ಬಂಡೆ ಎಂಬುದಾಗಿ. ಈಗ ಯಾರೂ ಅಂಥದನ್ನು ಹಾಡಲ್ಲ. ಅದು ಎಷ್ಟು ಬಹುಶಃ 100 ವರ್ಷದ ಹಾಡು ಆಗಿರ್ಬೋದು ರೀ. ಆದರೆ ನನಗಾಗಿ ಸೀಳಲ್ಪಟ್ಟ ಬಂಡೆ ಆತನು ಯೇಸು. ನನಗೂ ನಿನಗೂ ಆತನು ತೃಪ್ತಿಪಡಿಸೋದಕ್ಕಾಗಿ ಆತನು ಸೀಳಲ್ಪಟ್ಟನು. ನಾವು ಅದನ್ನು 2ನೇ ಸಾರಿ ಶಿಲ್ಬೆಗೆ ಹಾಕೋದು ಅವಶ್ಯಕತೆ ಇಲ್ಲ. ನಾವು ನೋಡ್ತೇವೆ ಆ ಬಂಡೆನು 2ನೇ ಸಾರಿ ಹೊಡೆಯುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಅಪ್ಪಣೆ ಕೊಡಬೇಕಾಗಿದ್ರೆ ಮಾತ್ರ ನಾವು ಕರ್ತನಿಂದ ನಾವು ಪಾಪ ಕ್ಷಮಾಪಣೆ ಯಾವಾಗ ಹೊಂತೀವ್ರಿ, ಆತನ ಶಿಲ್ಬೆ ಕಡೆ ಆತ ನನಗಾಗಿ ಸತ್ತನೆಂಬುದಾಗಿ ನೋಡಿದಾಗ. ಆದರೆ ಬೇಕೆಂತಲೇ ನಾವು ಪಾಪ ಮಾಡಿ ದೇವರಿಂದ ದೂರ ಹೋಗುವುದಾಗಿದ್ದರೆ ನಾವು 2ನೇ ಸಾರಿ ಶಿಲ್ಬೆಗೆ ಹಾಕೋರಾಗಿದ್ದೇವೆ. ಪವಿತ್ರವಾದ ರಕ್ತವನ್ನು ತುಳಿಯುವಂತೆ ಅದು ಕಂಡು ಬರ್ತಿದೆ. ಆದ ಕಾರಣ ನಾವು ಕರ್ತನನ್ನು ಬಿಟ್ಟು ಹೋಗುವಂಥ ಕೆಟ್ಟ ಹೃದಯ ನಮ್ಮಲ್ಲಿ ಇರಬಾರದು. ಪ್ರಾಪಂಚಿಕ ಏಸಾವನಂಥ ಪ್ರಾಪಂಚಿಕನ ಹೃದಯ ನಮ್ಮೊಳಗೆ ಇರಬಾರ್ದು. ಪ್ರಾಪಂಚಿಕ ವಿಷಯಗಳಿಗಾಗಿ ದೇವರನ್ನು ಬಿಟ್ಟು ಹೋಗುವಂಥ ಮನಸ್ಸು ನಮ್ಮೊಳಗೆ ಇರಬಾರ್ದು. ನಮಗಾಗಿ ಸೀಳಲ್ಪಟ್ಟಂಥ ಬಂಡೆ, ನಮಗಾಗಿ ನೀರು ಕೊಡೋದಕ್ಕಾಗಿ ಸೀಳಲ್ಪಟ್ಟಂಥ ಬಂಡೆ. ಅಲ್ಲಿ ನೀರಿನ ಮಾರ್ಕ್ಸ್ಗಳಿವೆ. ಅರೇಬಿಯಾ ಆ ಮರಳುಗಾಡಿನಲ್ಲಿ ನೀರು ಹರಿದಂಥ ಆ ಹೊರೇಬ್ ಸೀನಾಯಿ ಬೆಟ್ಟದ ಬಳಿಗಳಲ್ಲಿ ನಾವು ನೋಡ್ತೇವೆ ಮಾರ್ಕ್ಸ್ ಇದೆ. ಆದರೆ ಬಂಡೆ ಮಾತ್ರ ಕಾಣಂಗಿಲ್ಲ. ಅದು ಎಲ್ಲಿತ್ತು ಗೊತ್ತಿಲ್ಲ. ಆ ಸೀಳಲ್ಪಟ್ಟ ಬಂಡೆ ನಮಗೆ ಕಂಡು ಬರೋದಿಲ್ಲ ರೀ. ಅದು ಯೇಸು ಬಂಡೆಯಾಗಿರುವ ಆತನು. ಇಲ್ಲಿ ಅನೇಕ ಸಾರಿ ದೇವರ ವಾಕ್ಯದಲ್ಲಿ ದೇವರನ್ನು ಬಂಡೆ ಎಂಬುದಾಗಿ ಕರೆಯಲ್ಪಟ್ಟನು. ಯಾಕೋಬನು ದೇವರನ್ನು ಬಂಡೆ ಅಂತ ಕರೀತಾನ್ರಿ. ನಾವು ಆದಿಕಾಂಡ ಅದರ 49ನೇ ಅಧ್ಯಾಯ, ಆದಿಕಾಂಡ 49ನೇ ಅಧ್ಯಾಯ ಅದರ 24ನೇ ವಚನ. ಆದರೂ ಯಾಕೋಬನ ವಂಶಸ್ಥರನ್ನು ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲರ ಪಾಲಕನು ಬಂಡೆಯೂ ಆಗಿರುವ ಆತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು, ಅವನ ಕೈಗಳು ಚುರುಕಾಗಿ ಮಾಡಲ್ಪಟ್ಟವು. ಇಲ್ಲಿ ಯೋಸೇಫನ ಮೇಲೆ ಮಾಡಿದಂಥ ಆಶೀರ್ವಾದದಲ್ಲಿ ನಾವು ನೋಡ್ತೇವೆ ದೇವರು ಬಂಡೆಯಾಗಿ ಅವನನ್ನು ಕಾಯ್ತಾನೆ. ಇಲ್ಲಿ ಬಂಡೆ ಅಂತ ಹೇಳುವಾಗ ನಾವು ನೋಡ್ತೇವೆ ಭದ್ರತೆ. ದಾವೀದನು ಸೌಲನಿಂದ ಅಡಗಿಕೊಳ್ಳೋದಕ್ಕೆ ಅನೇಕ ಸ್ಥಳಗಳಲ್ಲಿ ಹೋಗುವಾಗ ನಾವು ನೋಡ್ತೇವೆ ಬಂಡೆಯ ಹಿಂದುಗಡೆ ಅವಿತುಕೊಳ್ತಾ ಇದ್ದ. ಯಾಕಂದರೆ ಅವರು ಹೊಡೆಯುವಂಥ ಬಾಣಗಳು ಯಾವುದವರೆಗೆ ಮುಟ್ಟೋದೇ ಇಲ್ಲ. ಯಾಕಂದರೆ ಮುಂದುಗಡೆ ಬಂಡೆ ಇದೆ. ಅವರು ಎಸೆಯುವಂಥ ಈಟಿಗಳು ಅವ್ರನ್ನ ಮುಟ್ಟುವುದೇ ಇಲ್ಲ. ಆದ ಕಾರಣ ಅನೇಕ ಸಾರಿ ದಾವೀದನು ನನ್ನ ಬಂಡೆಯು ಅಂತ ಕರಿತಾನೆ ದೇವರಿಗೆ. ಯೋಬನು ಕೂಡ ದೇವರನ್ನು ಬಂಡೆ ಅಂತ ಕರಿತಾನೆ ರೀ. ಆ ಬಂಡೆ ಏನು ಮಾಡ್ತದೆ? ನೀರು ಕೊಡೋದಿಲ್ಲ ರೀ, ಅದು ಬೇರೆ ಏನು ಕೊಡ್ತದೆ. ಯೋಬನ ಪುಸ್ತಕ ಅದರ ಬಹುಶಃ 30ನೇ ಅಧ್ಯಾಯ, 29ನೇ ಅಧ್ಯಾಯ 29ನೇ ಅಧ್ಯಾಯ 6ನೇ ವಚನ, 29:6. ನನ್ನ ಬಂಡೆಗಳು ಮೊಸರಿನಲ್ಲಿ ಮುಳುಗುತ್ತಿದ್ದವು, ಬಂಡೆಯು ನನಗೋಸ್ಕರ ಎಣ್ಣೆಯನ್ನು ಪ್ರವಾಹವಾಗಿ ಸುರಿಸ್ತಾ ಇತ್ತು. ಅಲ್ಲಿ ನೀರನ್ನು ನೋಡಿದೆವು. ಇಲ್ಲಿ ಯೋಬನು ಹೇಳ್ತಾನೆ ಬಂಡೆ ನನಗೆ ಎಣ್ಣೆ ಕೊಡ್ತಾ ಇದೆ, ಅಭಿಷೇಕ. ಸುಮ್ಮನೆ ಅಷ್ಟೇ ಅಲ್ಲ, ಟಟ್ಟೆ ಅಲ್ಲ, ಏನ್ರಿ, ಪ್ರವಾಹವಾಗಿ ಸುರಿಸ್ತಾ ಇದೆ ಎಣ್ಣೆ ಎಂಬುದಾಗಿ ಅಲ್ಲಿ ಹೇಳ್ದ ನಾವು ನೋಡ್ತೇವೆ. ದೇವರ ಈ ಒಂದು ಬಂಡೆ ಎಣ್ಣೆಯನ್ನು ಕೊಡ್ತಾ ಇತ್ತು ಎಂಬುದಾಗಿ. ಕೀರ್ತನೆ 81:16 ಇನ್ನೊಂದು ನೋಡ್ತೇವೆ. ಈ ಬಂಡೆ ಮತ್ತೇನು ಮಾಡ್ತದೆ? ಇಲ್ಲಿ ದೇವರು ಹೇಳುವಂಥ ಮಾತು, ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿನ ಜೇನಿನಿಂದ ತೃಪ್ತಿಪಡಿಸುವೆ. ಏನ್ರಿ? ಬಂಡೆಯೊಳಗಿಂದ ಏನು ಕೊಡ್ತಾನೆ ರೀ? ನೀರ ಬರೇ ಜೇನು. ಬಂಡೆಯೊಳಗಿಂದ ನೀರು, ಬಂಡೆಯೊಳಗಿಂದ ಎಣ್ಣೆ, ಬಂಡೆಯೊಳಗಿಂದ ಜೇನು ಆತನಿಗೆ ಕೊಡ್ತೇನೆ ಅಂತ ಹೇಳ್ತಾ ಇರೋದು ನೋಡ್ತೇವೆ.
ಅನೇಕ ಕಡೆಯಲ್ಲಿ ಕೀರ್ತನೆಗಳಲ್ಲಿ ಯಾವ ರೀತಿಯಾಗಿ ದೇವರು ಪ್ರವಾಹವಾಗಿ ನೀರನ್ನು ಕೊಟ್ಟ ಎಂಬುದಾಗಿ ಆತನು ಮಾಡಿದ ಅದ್ಭುತ ಕಾರ್ಯದ ಬಗ್ಗೆ ಸ್ತುತಿಸ್ತಾ ಇರೋದನ್ನು ನೋಡ್ತೇವೆ. ಕೀರ್ತನೆ 78 ಅದರಲ್ಲಿ ನೋಡ್ತೇವೆ, 105ನೇ ಕೀರ್ತನೆಯಲ್ಲಿ ನೋಡ್ತೇವೆ, 114ನೇ ಕೀರ್ತನೆಯಲ್ಲಿ ನೋಡ್ತೇವೆ ಯಾವ ರೀತಿ ದೇವರು ಬಂಡೆಯೊಳಗಿಂದ ನೀರನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಈ ಬಂಡೆಯಾದ ಯೇಸು, ನಮಗಾಗಿ ಸೀಳಲ್ಪಟ್ಟಂಥ ಬಂಡೆಯಾದ ಯೇಸು, ಆ ಬಂಡೆ ನಾವು ಮುರಿಲಿಕ್ಕೆ ಸಾಧ್ಯ ಇಲ್ಲ. ನಮಗಾಗಿ ತಾನೇ ಸೀಳಲ್ಪಟ್ಟು ಆಶೀರ್ವಾದವನ್ನು ಸುರಿಸುವಂಥ ಕರ್ತನು ನಾವು ನೋಡ್ತೇವೆ. ಯೋಬನು ಹೇಳ್ತಾನೆ, ಎಣ್ಣೆಯನ್ನು ಸುರಿಸ್ತಾ ಇತ್ತು. ಇಲ್ಲಿ ದೇವರು ತಾನೇ ಹೇಳ್ತಾನೆ, ಆ ಬಂಡೆಯೊಳಗಿಂದ ಜೇನನ್ನು ನಾನು ತೋರಿಸ್ತೇನೆ ಎಂಬುದಾಗಿ. ಇಲ್ಲಿ ಸೀಳಲ್ಪಟ್ಟ ಬಂಡೆಯಾದಂಥ ಕರ್ತನು, ನನಗಾಗಿ ಸೀಳಲ್ಪಟ್ಟವನು ಆ ಯೇಸು, ಆತ ನಮ್ಮ ಬಂಡೆಯಾಗಿದ್ದಾನೆ ಎಂಬುದನ್ನು ನೋಡ್ತೇವೆ. ಇಲ್ಲಿ ನೀರು ಬರಬೇಕಾಗಿದ್ದರೆ ಅದು ದೇವರ ಸನ್ನಿಧಿಯಿಂದ ಬರಬೇಕಾಗಿತ್ತು. ಇಲ್ಲಿ ಎಜಿಕೇಲನ ಪ್ರವಾದನೆ 47ನೇ ಅಧ್ಯಾಯದಲ್ಲಿ, ಎಜಿಕೇಲನ ಪ್ರವಾದನೆ 47ನೇ ಅಧ್ಯಾಯದಲ್ಲಿ ಅಲ್ಲಿ ನೀರು ಎಲ್ಲಿಂದ ಹರಿದು ಬರ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಧ್ಯಾಯ. ಆಮೇಲೆ ಆತನ ನನ್ನ ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ಆ ದೇವಸ್ಥಾನದ ಹೊಸ್ತಿಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ಆ ನೀರು ದೇವಸ್ಥಾನದ ಬಲಗಡೆಯಿಂದ ಹೊರಟು ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಅವನು ನನ್ನನ್ನು ಬಡಗಣ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಣ ಮಾರ್ಗವಾಗಿ ಸುತ್ತಿಸಿಕೊಂಡು ಮೂಡನ ಬಾಗಿಲಿಗೆ ಕರೆತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಅಲ್ಲಿ ಮೆಲ್ಲನೆ ಹರಿಯುವಂಥ ನೀರು, ಆದರೆ ಮುಂದೆ ಹೋಗುವಾಗ ದೊಡ್ಡ ಪ್ರವಾಹ. ಅಲ್ಲಿ ಮೊಣಕಾಲವರೆಗೆ ನೀರಿತ್ತು, ಮುಂದೆ ಹೋದಾಗ ಎದೆ ಮಠ ನೀರಿತ್ತು, ಮುಂದೆ ಹೋಗುವಾಗ ಆಳವಾದ ನೀರಾಗಿತ್ತು. ಅದು ಎಲ್ಲಿಂದ ಹರಿತೈತ್ರಿ? ದೇವಸ್ಥಾನದಿಂದ. ಸೊಲೊಮೋನನ್ನು ಕಟ್ಟಿದ ದೇವಸ್ಥಾನ ಇಲ್ಲ, ನಂತರ ಜೆರುಬ್ಬಾಬೆಲನ್ನು ಕಟ್ಟಿದಂಥ ದೇವಸ್ಥಾನ ಇಲ್ಲ, ಅದರ ನಂತರ ಕಟ್ಟಿದಂಥ ಮಕ್ಕಬೀಯರ ದೇವಸ್ಥಾನ ಇಲ್ಲ, ಯೇಸು ಸ್ವಾಮಿ ಸಂಬಂಧದಲ್ಲಿ ಇದ್ದಂಥ ಹೆರೋದನು ಕಟ್ಟಿಸಿದಂಥ ದೇವಾಲಯ ಇಲ್ಲ, ಈಗಲೂ ಇಲ್ಲರಿ, ಈಗಲೂ ಕೂಡ ದೇವಾಲಯ ಇಲ್ಲ. ಇಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ? ಇದೆಲ್ಲೇ ಆಗ್ತದೆ. ಇದು ಕರ್ತನು 2ನೇ ಸಾರಿ ಲೋಕಕ್ಕೆ ಬರುವಾಗ ಅಲ್ಲೊಂದು ದೇವಸ್ಥಾನ ಇರ್ತದೆ ಜೆರುಸಲೇಮ್ನಲ್ಲಿ, ಅಲ್ಲಿಂದ ಅದು ಹರಿಯುತ್ತದೆ ಎಂಬುದಾಗಿ ನೋಡ್ತೇವೆ. ಆ ನೀರು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಿ ಜೀವ ಉಂಟಾಗುವುದು ಅಂತ ಓದ್ತೇವೆ. 9ನೇ ವಚನ, ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲೆಲ್ಲಿ ಗುಂಪಾಗುವ ಚಲಿಸುವ ಸಕಲ ವಿಧ ಜಂತುಗಳು ಬದುಕಿ ಬಾಳುವವು, ಮೀನುಗಳು ತಂಡೋಪತಂಡಕವಾಗಿರುವವು. ಆ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಮುಂದೆ ನಾವು ನೋಡ್ತೇವೆ, ಆ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಇದೆಂಥ ನೀರು? ಜೀವವನ್ನು ಉಂಟು ಮಾಡುವ ನೀರು. ಈ ಬಂಡೆಯಾದ ಯೇಸು ಕ್ರಿಸ್ತನು ಸಮಾರ್ಯದ ಸ್ತ್ರೀಗೆ ಕಡೆ ಬಂದಾಗ ಅಲ್ಲಿ ಅಕ್ಕಿ ಕೇಳ್ತಾನೆ, ನನಗಷ್ಟು ಕುಡಿಯೋದಕ್ಕೆ ನೀರು ಕೊಡಮ್ಮ. ಅವಳು ನೀರನ್ನು ಸೇದುತ್ತಾ ಇರುವಾಗ, ನಾನು ಯಾರಂತ ಗೊತ್ತಿದ್ದರೆ ನೀನು ನನಗೆ ಜೀವಕರವಾದ ನೀರು ಕೊಡು ಅಂತ ಕೇಳ್ತಾ ಇದ್ದಿ ಅಂತ ಹೇಳ್ತಾನೆ ರೀ. ಅರೆ, ನಿನ್ನ ಕಡೆ ಹಗ್ಗನೂ ಇಲ್ಲ, ಕೊಡನೂ ಇಲ್ಲ, ಬಾವಿನೂ ಇಲ್ಲ, ನಿನ್ನ ಕಡೆ ಎಲ್ಲಿಂದ ಬರ್ತದೆ ಜೀವಕರವಾದ ನೀರು ಅಂತ ಹೇಳುವಾಗ, ನನಗೂ ಕೂಡ ಆ ಜೀವಕರವಾದ ನೀರು ಕೊಡು. ಮೊದಲು ಕೇಳಿದ್ದು ಯೇಸು ಸ್ವಾಮಿ ಕೇಳ್ತಾನೆ, ನಾನು ಕುಡಿಯೋದಕ್ಕೆ ನೀರು ಕೊಡಮ್ಮ. ಆಯಾಸ ಆಗಿತ್ತು ಯೇಸು ಸ್ವಾಮಿಗೆ, ನಡೆದು ಶಿಷ್ಯರು ಯಾರೂ ಇಲ್ಲ, ಎಲ್ಲರೂ ಊರೊಳಗೆ ರೊಟ್ಟಿ ತರಲಿಕ್ಕೆ ಹೋಗಿದ್ದಾರೆ. ಇಲ್ಲಿ ನೀರು ಕೊಡಂತ ಹೇಳಿದವನು ಆತನ ಹೇಳ್ತಾನೆ, ನನ್ನ ಕಡೆನೂ ನೀರಿದೆ ಅಂತ. ಆತನ ಹೇಳ್ದ ಜೀವಕರವಾದ ನೀರು. ಈ ಜೀವಕರವಾದ ನೀರು ಅಂದರೆ ನಾವು ನೋಡ್ತೇವೆ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ. ಅಲ್ಲಿ ಕರ್ತನು ಹೇಳುವಂಥ ಒಂದು ನೀರಡಿಕೆ ಅಂದರೆ ಏನ್ರಿ? ನಮ್ಮಲ್ಲಿ ತೃಪ್ತಿಯನ್ನು ಉಂಟು ಮಾಡುವಂಥ ಕರ್ತನು. ಲೋಕದಲ್ಲಿ ಅನೇಕ ಸಂಗತಿ ಉಂಟು, ಮದ್ಯ ಇದೆ, ಡ್ರಗ್ಸ್ ಇವೆ, ಹಣ ಇದೆ, ನಾವು ನೋಡ್ತೇವೆ ಸಾಕಾದಷ್ಟು ಜ್ಞಾನ ಬುದ್ಧಿ ವಿದ್ಯೆ ಇದೆ, ನಾವು ನೋಡ್ತೇವೆ ಪವರ್ ಇದೆ, ರಾಜ್ಯಾಧಿಕಾರ ಇದೆ. ಏನು ಯಾವುದೂ ಲೋಕದಲ್ಲಿ ನಮ್ಮನ್ನು ತೃಪ್ತಿಗೊಳಿಸೋದಿಲ್ಲ ರೀ. ಒಂದು ಕ್ಷಣದಲ್ಲಿ ಅವು ನಮ್ಮನ್ನು ಬಿಟ್ಟು ಹೋಗ್ಬೋದು. ಆದರೆ ಈ ಜೀವಕರವಾದ ನೀರು ನಾವು ಹೊಂದಿಕೊಳ್ಳೋದಾಗಿದ್ದರೆ
ನಿತ್ಯ ಜೀವ ನಮ್ಮಲ್ಲಿ ಉಂಟು ಮಾಡುವುದು. ಅಲ್ಲಿ ನಿತ್ಯ ಜೀವನ ಉಂಟು ಮಾಡುವುದನ್ನು ನೋಡ್ತೇವೆ. ಜೀವಕರವಾದ ನೀರು. ಯೇಸು ಸ್ವಾಮಿ ನಾನು ಜೀವಕರವಾದ ರೊಟ್ಟಿ ಅಂತ ಹೇಳಿದ ಅಲ್ಲ, ನಾನೇ ಜೀವಕರವಾದ ನೀರು ಅಂತ ಹೇಳಿದ್ನ ಇಲ್ಲಿ? ಹೇಳಿಲ್ಲ. ನನ್ನ ಬಳಿಗೆ ಬಂದರೆ ಕೊಡ್ತೇನೆ, ನನ್ನ ಬಳಿಗೆ ಬಂದರೆ ಕೊಡ್ತೇನೆ. ಎಲ್ಲಿದ್ದರೆ ವಾಕ್ಯ? ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಎಲ್ಲಿದ್ದರೆ ವಾಕ್ಯದ? ಯೋಹಾನ 7:37. ನನ್ನ ಬಂದು ಕುಡಿಯಲಿ. ಆಮೇಲೆ ಏನಾಗ್ತದೆ ರೀ? ಕುಡಿದ ಮೇಲೆ ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ನದಿಗಳು ಅವನ ಹೊಟ್ಟೆಯೊಳಗಿಂದ ಕೂಡ ಹರಿಲಿಕ್ಕೆ ಆರಂಭಿಸ್ತದೆ. ಹಾಗಾದರೆ ಆ ದೇವಾಲಯ ಯಾರು? ನಾವೇ. ಮೊದಲು ಆ ನೀರು ಸಿಗದೇ ಇದ್ದರೆ ನಾವು ದೇವಾಲಯಕ್ಕೆ ಸಾಧ್ಯ ಇಲ್ಲ. ಆ ಯೇಸುವಿನಿಂದ ಆ ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಳೋದಾಗಿದ್ದರೆ, ಆ ಜೀವಕರವಾದ ನೀರನ್ನು ನಾವು ಹೊಂದಿಕೊಳ್ಳೋದಾಗಿದ್ದರೆ ಏನ್ರಿ, ಅದು ನಮ್ಮಿಂದ ಹರಿಯುವಂತೆ ಮಾಡ್ತದೆ. ನಾವು ಯೆಶಾಯನ ಪ್ರವಾದನೆ 44ನೇ ಅಧ್ಯಾಯ, ಯೆಶಾಯನ ಪ್ರವಾದನೆ 44ನೇ ಅಧ್ಯಾಯ 1-3 ವಚನಗಳು. ಅಧ್ಯಾಯ 1-3. ನನ್ನ ಸೇವಕನಾದ ಯಾಕೋಬೆ, ನಾನು ಆದುಕೊಂಡ ಇಸ್ರಾಯೇಲೇ, ಈಗ ಕೇಳು. ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ಬಂದು ನಿನಗೆ ಸಹಾಯ ಮಾಡೋನಾದ ಯೆಹೋವನಿಗನು ತಾನೇ. ನನ್ನ ಸೇವಕನಾದ ಯಾಕೋಬೆ, ನಾನು ಆದುಕೊಂಡ ಯೆಶುರನೇ, ಭಯಪಡಬೇಡ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮನನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಇಲ್ಲ ನೋಡ್ತೇವೆ, ಬತ್ತಿದ ಭೂಮಿಯಲ್ಲಿ ಮಳೆಗರೆದು. ಕನ್ನಡದಲ್ಲಿ ಬತ್ತಿದ ಭೂಮಿ ಅಂತದೆ. ಇಲ್ಲ ಇಂಗ್ಲೀಷ್ನಲ್ಲಿ ಓದುವಾಗ ಆನ್ ಹೋಮ್ ಹೂ ಇಸ್ ಥರ್ಸ್ಟಿ, ಯಾರಿಗೆ ನೀರಡಿಕೆ ಆಗಿದೆಯೋ ಅವನ ಮೇಲೆ ನಾನು ನೀರು ಸುರಿಸ್ತೇನೆ. ಮೊದಲು ನಮಗೇನು ಬೇಕಾಗಿತ್ತು ರೀ? ಹಾಗಾದರೆ ನೀರಡಿಕೆ ಅನ್ನೋದು ಬೇಕು. ಕರ್ತನು ನನಗೆ ಬೇಕು ಎಂಬಂಥ ಬಯಕೆ ನಮ್ಮಲ್ಲಿ ಬೇಕು. ನೀರಡಿಕೆ ಇಲ್ಲದೆ ತೃಪ್ತಿ ಇಲ್ಲರಿ. ಯಾರಿಗೆ ನೀರು ಬೇಕಾಗಿರ್ತೈತೆ ರೀ? ಯಾರಿಗೆ ನೀರಡಿಕೆ ಆಗಿರ್ತೈತೆ ಅವನು ಬಯಸ್ತೈತೆ ರೀ ನೀರಡಿಕೆ. ಕರ್ತನು ಆತನು ಆ ಬಳಿಗೆ ಬರುವಾಗ ನಮ್ಮನ್ನು ತೃಪ್ತಿಗೊಳಿಸ್ತಾನೆ. ಇಲ್ಲಿ ಯೇಸು ಸ್ವಾಮಿ ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಲಿ, ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವಂತ ಹೇಳಿದ ಮೇಲೆ ಅದ್ರಿಗೆ ಯಾರ ಬಗ್ಗೆ, ಎದ್ರ ಬಗ್ಗೆ ಹೇಳ್ದನ್ರಿ? ಎದ್ರ ಬಗ್ಗೆ ಹೇಳ್ದನ್ರಿ? ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮನ ವರದ ಕುರಿತು ಆತನು ಹೇಳಿದನು. ಆ ಪವಿತ್ರಾತ್ಮ ನಾವು ಹೊಂದಬೇಕಂತೇಳಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ನಮಗೋಸ್ಕರ ಶಾಪವಾಗಿ ಮಾಡಲ್ಪಟ್ಟನು. ಗಲಾತ್ಯ 3:13-14 ಹೇಳ್ತದೆ, ನಾವು ಅಬ್ರಹಾಮನ ಆಶೀರ್ವಾದಗಳನ್ನು ಹೊಂದುವಂತೆಯೂ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವಂತೆಯೂ ಯೇಸು ನಮಗೋಸ್ಕರ ಶಾಪವಾಗಿ ಮಾಡಲ್ಪಟ್ಟನು. ನಾನು ಆ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಜಜ್ಜಲ್ಪಟ್ಟನು. ಇಲ್ಲಿ ನಾವು ನೋಡ್ತೇವೆ, ಬಿರಿದಂಥ ಬಂಡೆಯಾದ ಯೇಸು, ನಮಗಾಗಿ ಸೀಳಲ್ಪಟ್ಟ ಬಂಡೆಯಾದಂಥ ಯೇಸು, ಪವಿತ್ರಾತ್ಮನನ್ನು ಕೊಡುವಾತನು. ಯೋಹಾನನು ಯೇಸುವನ್ನು ನೋಡಿದಾಗ ಹೇಳ್ದ, ಏನು ಹೇಳಿದರೆ? ಆಗೋ ದೇವರು ನೇಮಿಸಿದ ಯಜ್ಞದ ಕುರಿಮರಿ. ಅಷ್ಟೇ ಹೇಳಿಬಿಟ್ಟು ನಿಲ್ಪನ. ಅವನ ಕೆರದ ಬಾರನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ. ಆತನೇ ನಿಮಗೆ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುವನು. ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿ ಆತನು ಸ್ನಾನ ಮಾಡಿಸುವುದು. ಇಲ್ಲಿ ಯೇಸು ಸ್ವಾಮಿ ನಾವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಮಗೋಸ್ಕರ ಆತನು ಮುರಿಯಲ್ಪಟ್ಟನು, ಸೀಳಲ್ಪಟ್ಟಂಥ ಬಂಡೆಯಾದ ಯೇಸು. ನಾವು ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬಂಡೆ ಅಂತ ನೋಡ್ತಾ ಇದ್ದೇವೆ, ನೀರು ಕೊಡ್ತು ಅಂತ ನೋಡ್ತಾ ಇದ್ದೇವೆ. ಹೊಸ ಒಡಂಬಡಿಕೆ ಬರುವಾಗ ಅವರ ಹಿಂದೆ ಹೋಗುತ್ತಿದ್ದಂಥ ಬಂಡೆ ಅಂತ ನಾವು ಓದ್ತೇವೆ. ಅದು ಹೇಗೆ ಹೋಗ್ತಾ ಇತ್ತು? ಅವರು ನಿದ್ದೆ ಮಾಡುವ ಸಮಯದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಅವರ ಹಿಂದೆ ಹೋಗ್ತಾ ಇತ್ತು. ನಮ್ಮನ್ನು ತೃಪ್ತಿಪಡಿಸೋದಕ್ಕಾಗಿ ನಮ್ಮ ಯೇಸು ನಮ್ಮ ಹಿಂದಿನಲ್ಲೇ ಬಂದು ನಾವು ನೋಡ್ತೇವೆ, ತನ್ನನ್ನು ಪ್ರಕಟಿಸಿಕೊಂಡು
ನಾವು ಆತನ ಯಾರಂತ ಗೊತ್ತಿರಲಿಲ್ಲ, ಆತನ ಯಾರೋ ನಮಗೆ ಗೊತ್ತಿರಲಿಲ್ಲ. ಆದರೆ ನಮ್ಮ ಹಿಂದೆ ಬಂದು ತನ್ನನ್ನು ಪ್ರಕಟಿಸಿಕೊಂಡು ತಾನು ಯಾರು ಎಂಬುದಾಗಿ ತೋರಿಸಲ್ಪಟ್ಟನು. ಆ ಬಿರಿದಂಥ ಬಂಡೆಯಾದ ಯೇಸುನಲ್ಲಿ ನಮಗೆ ಸುರಕ್ಷಿತತೆ ಇದೆ. ಆದ ಕಾರಣದಲ್ಲಿ ಅಲ್ಲಿ ತಂದೆಯಾದ ದೇವರು ಮೋಶೆಯನ್ನು ಆ ಬಿರಿದ ಬಂಡೆಯಲ್ಲಿ ಇಟ್ಬಿಟ್ಟು ಅಲ್ಲಿ ಪಾಸ್ ಆಗೋದನ್ನು ನೋಡ್ತೇವೆ. ಬಿರಿದ ಬಂಡೆ ಅದು ನಮಗಾಗಿ ನೀರನ್ನು, ಜೀವಕರವಾದ ನೀರನ್ನು ಕೊಡುವಂಥ ಬಂಡೆ, ನಮಗಾಗಿ ಎಣ್ಣೆಯನ್ನು ಸುರಿಸುವಂಥ ಬಂಡೆ, ನಮಗಾಗಿ ಜೇನನ್ನು ಸುರಿಸುವಂಥ ಬಂಡೆ ನಾವು ನೋಡ್ತೇವೆ. ಅದು ಯೇಸು ಎಂಬುದಾಗಿ ನಾವು ನೋಡ್ತೇವೆ. ಅನೇಕರು ಆ ಬಂಡೆ ತಿರಸ್ಕರಿಸ್ತಾರೆ. ತಿರಸ್ಕರಿಸಿದ್ರೋ ಇಲ್ಲೋ, ವಾಕ್ಯ ಎಂಬ ಆತನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ಟರು, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅದನ್ನ ಅಂಗೀಕರಿಸಿದರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಆದರೆ ಅದರ ಹಿಂದಿನ ವಚನ ಇರುತ್ತದೆ, ಆತನು ತನ್ನ ಸ್ವಂತ ಜನರ ಬಳಿಗೆ ಬಂದನು, ಅವರನ್ನು ಅಂಗೀಕರಿಸಲಿಲ್ಲ, ನಂಬಲಿಲ್ಲ. ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ನಮಗಾಗಿ ಬಂದಂಥ, ನಮಗಾಗಿ ಶಿಲ್ಬೆ ಮೇಲೆ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿದಂಥ, ನಮಗಾಗಿ ರಕ್ತವನ್ನು ಸುರಿಸಿದಂಥ ಯೇಸು ನಾವು ಆ ಬಂಡೆಯಾಗಿದ್ದಾನೆ. ಇಲ್ಲಿ ಮೋಶೆ ಕೂಡ ಆತನು ಬಂಡೆ ಅಂತ ಹೇಳ್ತಾನೆ ರೀ, ಯಾಕೋಬನು ಆತನು ಬಂಡೆ ಅಂತ ಹೇಳ್ತಾ ಇದ್ದಾನೆ ರೀ, ಯೋಬನು ಕೂಡ ಹೇಳ್ತಾ ಇದ್ದಾನೆ ಅದು ಬಂಡೆ, ನನ್ನ ಬಂಡೆ ಅಂತ ಹೇಳ್ತಾ ಇದ್ದಾನೆ. ದಾವೀದನು ಕೂಡ ಹೇಳ್ತಾನೆ, ಕೀರ್ತನೆ 18 ಹಾಗೂ 114ನೇ ಕೀರ್ತನೆಯಲ್ಲಿ ಕೂಡ ಯೆಹೋವನು ನನ್ನ ಬಂಡೆ. ಏನ್ರಿ ಬಂಡೆ ಬಂಡೆ ಅಂದ್ರೆ ಏನ್ರಿ ಬಂಡೆ ಅಂತಂತ ಅಲ್ಲ. ಅದರ ಅರ್ಥ ನಮಗೆ ಗೊತ್ತಾದರೆ ಅರ್ಥ ಆಗ್ತದೆ ರೀ. ಅಲ್ಲಿ ಸುರಕ್ಷಿತತೆ ಇದೆ, ಅಲ್ಲಿ ಸಮೃದ್ಧಿ ಇದೆ, ಅಲ್ಲಿ ತೃಪ್ತಿ ಇದೆ. ಕೇವಲ ನೀರನ್ನು ಮಾತ್ರ ಕೊಡ್ತಾ ಇಲ್ಲ ಬಂಡೆ, ಅದು ಎಣ್ಣೆಯನ್ನು ಪ್ರವಾಹ ಕೊಡ್ತದೆ, ಜೇನನ್ನುವುದು ನಮಗೆ ಕೊಡ್ತಾ ಇದೆ. ಈ ಬಂಡೆಯಾದ ಯೇಸು ನಾವು ಸ್ವೀಕರಿಸಿಕೊಳ್ಬೇಕು. ನಾವು ಅನೇಕ ಸಾರಿ ಕೀರ್ತನೆಗಳು ಓದ್ತೇವಲ್ಲ, ಯೆಹೋವನು ನನ್ನ ಬಂಡೆ ಅಂತ. ನಾವು ಯೆಶಾಯನ ಪ್ರವಾದನೆ ಅದರ 28ನೇ ಅಧ್ಯಾಯ 16ನೇ ವಚನ. ಯೆಶಾಯ 28:16. ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ, ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಚಿಯೋನಿನಲ್ಲಿ ಸ್ಥಿರವಾದ ಅಸ್ಥಿವರನಾಗಿ ಇಳುತ್ತೇನೆ, ಭರವಸೆ ಪಡುವವನು ಆತುರಪಡನು. ಇಲ್ಲಿ ನಾವು ನೋಡ್ತೇವೆ, ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಚಿಯೋನಿನಲ್ಲಿ ಅಸ್ಥಿವಾರ, ಸ್ಥಿರವಾದ ಅಸ್ಥಿವಾರಗೆ ಇಡ್ತೇನೆ. ಸುಮ್ಮನೆ ಅಸ್ಥಿವಾರ ಅಲ್ಲ, ಸ್ಥಿರವಾದ ಅಸ್ಥಿವಾರವಾಗಿ ಇಡ್ತೇನೆ. ಭರವಸೆ ಪಡುವವನು ಆತುರಪಡನು. ಕನ್ನಡದಲ್ಲಿ ಭರವಸೆ ಪಡುವನು ಅಂತಿದ್ರಿ. ಅದರರ್ಥ ಆ ಬಂಡೆ ಆಗಿರುವ ಆತನ ಮೇಲೆ ಭರವಸೆ ಪಡುವವನು ಏನ್ರಿ ಆತುರಪಡನು. ಅಂದರೆ ಆತುರ ಅಂದ್ರೆ ಏನ್ರಿ, ಗಲಿಬಿಲಿಗೊಳ್ಳುವುದಿಲ್ಲ. ಏನಾಗ್ತದೋ ಏನೋ ಅಂತ ಗಲಿಬಿಲಿಗೊಳ್ಳುವಂಥಲ್ಲ. ಕರ್ತನ ಮೇಲೆ, ಯೇಸುವಿನ ಮೇಲೆ ನಾವು ಭರವಸೆ ಇಡುವುದಾಗಿದ್ದರೆ ನಾವು ಗಲಿಬಿಲಿಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಆತುರ ಪಡುವಂಥ ಅವಶ್ಯಕತೆ ಇಲ್ಲ. ನಾವು ಕೆಲಸ ಆತುರ ಪಡ್ತೇವಲ್ಲ. ನಾವು ಒಂದು ಸಾರಿ ನಂಬಿಕೆಯಿಂದ ಒಂದು ಸ್ಥಳಕ್ಕೆ, ಅಂದರೆ ಕುಮಟಾಕ್ಕೆ ನಾವು ಹೋಗಿದ್ವಿ ಸ್ವಾರ್ಥ ಸಾರೋದಕ್ಕಾಗಿ. ಅಲ್ಲಿನ ಚರ್ಚಿನ ಪಾಸ್ಟರ್ ನಮ್ಮನ್ನು ಕರೆದಿದ್ರು ಅಲ್ಲಿ ಸಭೆಯಲ್ಲಿ 3 ದಿನಗಳ ಕೂಟ ನಡೆಸೋದಕ್ಕಾಗಿ. ನಾವೆಲ್ಲರೂ ಯವನಸ್ಥರು, ಹದಿಹರೆಯದವರು. ಅಲ್ಲಿ ಪಾಸ್ಟರ್ ಹೇಳಿದರು, ಭಾಳ ಮುದುಕರಾದ ಅಜ್ಜ ಆಗಿರುವಂಥ ಪಾಸ್ಟರ್ ಅವರು. ಅದು ಮಾರ್ತೋಮಾ ಚರ್ಚ್. ಅಲ್ಲಿ ಭಾಳಷ್ಟು ವಿಪರೀತವಾದ ಸಂಪ್ರದಾಯ ಇರುವಂಥ ಸಭೆ. ಅಲ್ಲಿಗೆ ಹೋದೆವು. ಅಲ್ಲಿ ಹೋಗಿ ಅಲ್ಲಿ 3 ದಿವಸಗಳ ಕೂಟ ನಡೆಸಿದ್ವು. ಡೇ ಟೈಮ್ನಲ್ಲಿ ನಮಗೆ ಸಮಯ ಇತ್ತು. ಅಲ್ಲಿ ಓಣಿಗಳಲ್ಲಿ ಸ್ಟ್ರೀಟ್ ಪ್ರೀಚಿಂಗ್ ಹೋದ್ವಿ. ಅಲ್ಲಿ RSSನವರ ಒಂದು ಓಣಿ ಇತ್ತು ರೀ. ಅಲ್ಲಿ ಎಲ್ಲ ಜೆಂಡಾ ಎಲ್ಲ ಇಟ್ಟಿದ್ರು. ಅವರ ಮಧ್ಯದಲ್ಲಿ ನಿಂತು, ಆ ಓಣಿಯಲ್ಲಿ ನಿಂತು ಪ್ರಸಂಗ ಮಾಡಿದ್ದೀವಿ.
ಅಲ್ಲಿ ಅದ್ಭುತವಾಗಿ ಯಾರು ಒಬ್ಬರು ಬರಲಿಕ್ಕೆ ಮುರ್ಲಿಕ್ಕೆ ಎಲ್ಲರೂ ಮೌನವಾಗಿದ್ದು ಸುವಾರ್ತನ ಕೇಳ್ತಾರೆ. ಅದೆಲ್ಲ ಆದಮೇಲೆ 3 ದಿವಸ ಆದಮೇಲೆ ನಾವು ವಾಪಸ್ ಬರಬೇಕು. ನಾವು ನಂಬಿಕೆಯಿಂದ ನಮ್ಮಲ್ಲಿದ್ದ ಪಾಕೆಟ್ನಲ್ಲಿದ್ದ ಎಲ್ಲ ಹಣ ಖರ್ಚು ಮಾಡಿ ಹೋಗಿದ್ದೇವೆ. ಅಲ್ಲಿ ನಮ್ಮ ಹತ್ರ ಏನೂ ಪೈಸಾ ಇಲ್ಲ, ವಾಪಸ್ ಬರಬೇಕಂದ್ರೆ. ಈಗ ನಮ್ಮೊಳಗಿರುವಂಥ ಕೆಲವ್ರಿಗೆ ಏನಾಗ್ತದೇನೋ, ನಾವು ಹೋಗ್ತಾ ಇರುವಾಗ ಪಾಸ್ಟರ್ ಕರೆದು ಹೇಳಿದ್ರು, ಇದು ತಗೊಳ್ರಿ ನಿಮಗೊಂದು ಕಾಣಿಕೆ ಅಂತ. ನಮ್ಮಲ್ಲಿರುವಂಥ ಸಹೋದರಿಗೆ ಅದು ಬಸ್ ಚಾರ್ಜ್ ಆಗ್ತದೋ ಇಲ್ಲೋ, ವಾಪಸ್ ಹೋಗಿ ಸಾಲ್ತದೋ ಇಲ್ಲೋ ಅನ್ನೋಂಥ ಒಂದು ಭಾವನೆ. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿ ನಮ್ಮ ಸಹೋದರಿಗೆ ತೆಗೆದು ನೋಡು ಏನೈತೆ ಎಷ್ಟಿದೆ, ಬಸ್ ಚಾರ್ಜ್ ಆಗ್ತದೋ ಇಲ್ಲೋ ನಮಗೆ ಅಂತ. ಅದನ್ನು ತೆಗೆದು ನೋಡುವಾಗ ನಮ್ಮ ಬಸ್ ಚಾರ್ಜ್ಗಿಂತ ಹೆಚ್ಚಿನ ಹಣ ಇತ್ತು. ದೇವರು ನಮಗೆ ಕರ್ತದೆ. ಅವನಿಗೆ ಸಾರಿ ಆತುರ ಪಡ್ತೇವೆ. ಆ ಒಂದು ಮೂಲೆಗಳ ಮೇಲೆ ನಾವು ಭರವಸೆ ಇಟ್ಟರೆ ಆತುರ ಪಡುವಂಥ ಅವಶ್ಯಕತೆ ಇಲ್ಲ. ನಿನ್ನ ಅವಶ್ಯಕತೆ ಏನು, ನಿನ್ನ ಪ್ರಾರ್ಥನೆ ಏನು, ನಿನ್ನ ಯಾವ ಅದ್ಭುತ ವಾಕ್ಯವಿದೆ, ಅದಕ್ಕಾಗಿ ನೀನು ಆತುರ ಪಡುವಂಥ ಗಲಿಬಿಲಿಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಆತ ಮೇಲೆ ಭರವಸೆ ಇಡುವನು ಗಲಿಬಿಲಿಗೊಳ್ಳನು ಅಂತ ಹೇಳ್ತಾನೆ. ಮತ್ತು ಅದು ಕರ್ತನು ಇಟ್ಟಂಥ ಮೂಲೆಗಳು. 118ನೇ ಕೀರ್ತನೆ 22ನೇ ವಚನ. ಅಲ್ಲಿ 22-23 ಓದಿಕೊಳ್ಳೋಣ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಯೆಹೋವನಿಂದಲಾಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಕೆಲವರು ಇದು 23ನೇ ವಚನ ಅಷ್ಟೇ ತಗೊಳ್ತಾರೆ. ಇದು ಯೆಹೋವನಿಂದಲೇ ಆಯಿತು, ಆಶ್ಚರ್ಯವಾಗಿ ತೋರ್ತದೆ. ಎಲ್ಲಿ ಹಾಕ್ತಾರೆ ಇದನ್ನು? ಮದುವೆ ಕಾರ್ಡ್ನಾಗ ಹಾಕ್ತಾರೆ. ಅದು ಯಾರ ಬಗ್ಗೆ ಹೇಳಲ್ಪಟ್ಟಿದ್ರಿ? ಮದುವೆ ಬಗ್ಗೆ ಹೇಳಲ್ಪಟ್ಟಿದ? ಯಾರ ಬಗ್ಗೆ ಹೇಳಲ್ಪಟ್ಟಿದೆ? ಯೇಸುವಿನ ಬಗ್ಗೆ. ಬಂಡೆ ಆಗಿರುವಂಥ ಯೇಸು. ಅದನ್ನು ಯಾರು ತಿರಸ್ಕರಿಸಿದ್ರಿ? ಇಸ್ರಾಯೇಲರ ಹಿರಿಯರು, ಮಹಾಯಾಜಕರು ಅವರು ತಿರಸ್ಕರಿಸಿದ್ರು. ಅದನ್ನು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ. 4:11. ಅಪೊಸ್ತಲರ ಕೃತ್ಯ 4:11. ಇದು ಬೈಬಲ್ ಸ್ಟಡಿಯಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಎಲ್ಲರಿಗೆ 12ನೇ ವಚನ ಗೊತ್ತಿರ್ತದೆ. 11ನೇ ವಚನ ನೋಡಿಕೊಳ್ಳೋಣ. ಮನೆ ಕಟ್ಟುವರಾದ ನೀವು ಹೀನೈಸಿದ ಕಲ್ಲು ಆತನು, ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಯಾರು ಹೇಳ್ತಾ ಇದ್ದಾರೆ? ಪೇತ್ರನು ಅಲ್ಲಿ ದೊಡ್ಡ ಅಧಿಕಾರವುಳ್ಳ ಮಹಾಯಾಜಕರಿಗೆ, ಶಾಸ್ತ್ರಿಗಳಿಗೆ ಹೇಳ್ತಾ ಇದ್ದಾರೆ. ಅವ್ರು ಬೇಕಾದ್ರೆ ಕೊಲ್ಲಿಸ್ಬೋದ್ರಿ ಪೇತ್ರನ, ಆದರೆ ಯಾವುದೇ ಭಯ ಇಲ್ಲದೆ ಪೇತ್ರ ಹೇಳ್ತಾ ಇದ್ದಾನೆ, ನೀವು ತಿರಸ್ಕರಿಸಿದ ಕಲ್ಲು ಆತನು, ಮನೆ ಕಟ್ಟುವರಾದ ನೀವು ಬೇಡವೆಂದು ಬಿಟ್ಟಂಥ ಕಲ್ಲು, ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಆತನ ಹೆಸರಿನಿಂದಲೇ ರಕ್ಷಣೆ, ಬೇರೆ ಹೆಸರಿನಿಂದ ನಮಗೆ ರಕ್ಷಣೆ ಸಿಗುವುದಿಲ್ಲ. ಆತನೇ ಮುಖ್ಯವಾದ ಮೂಲೆಗಲ್ಲಾದನೆಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಯೇಸು ನಾವು ನಂಬಬೇಕಾದಂಥ ಬಂಡೆ ಆಗಿದ್ದಾನೆ. ಮತ್ತೊಂದು ಯೇಸು ಸ್ವಾಮಿ ಹೇಳುವಂಥ ಮಾತು, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಅಲ್ಲಿ ಯೇಸು ಸ್ವಾಮಿ ತನ್ನ ಬಗ್ಗೆ ಹೇಳ್ತಾನೆ ರೀ. 21ನೇ ಅಧ್ಯಾಯ, ಅದರ 42ನೇ ವಚನ. ಮನೆ ಕಟ್ಟುವರು ಬೇಡೊಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಅದು ಕರ್ತನಿಂದಲೇ ಆಯಿತು, ಅದು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಮುಂದೆ 44ನೇ ವಚನ. ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು, ಇದು ಯಾರ ಮೇಲೆ ಬೀಳುತ್ತದೋ ಅವನನ್ನು ಪುಡಿ ಪುಡಿ ಮಾಡುವುದು ಅಂತ ಹೇಳ್ತಾರೆ. ಇಲ್ಲಿ ಯೇಸು ಸ್ವಾಮಿ ಬಗ್ಗೆ ಕ್ಷುಲ್ಲಕವಾಗಿ ತಿಳ್ಕೊಳ್ಳುವಂಥವ್ರ ಬಗ್ಗೆ ಅದು ಹೇಳ್ತಾ ಇದೆ. ಇದೇನಾಗ್ತದೆ ಬೇಡ್ರಿ, ಅವನನ್ನು ಎದುರಿಸಿ ನಾನು ಆರಾಮ ಗೆಲ್ತೇನೆ. ಅವನು ಶಿಲ್ಬೆ ಮೇಲೆ ಅಸಹಾಯಕನಾಗಿ ಸತ್ತಂತು. ಕೆಲವು ತಿಂಗಳ ಹಿಂದೆ ಗೊತ್ತಿದೆಯಲ್ಲ, ನಾವೆಲ್ಲ ಮಾರ್ಚ್ ಮಾಡಿದ್ವಿ. ಒಬ್ಬ ಸೇವಕರ ವಿರುದ್ಧವಾಗಿ ಭಾಳ ಹಿಂಸೆ ಆಯಿತು ನವನಗರದಲ್ಲಿ. ಅದಕ್ಕಾಗಿ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ದೊಡ್ಡ ಮಾರ್ಚ್ ಮಾಡಿದ್ವಿ, ಗೊತ್ತಿದೆ. ಕ್ಷುಲ್ಲಕವಾಗಿ ಮಾತಾಡಿದರು ಯೇಸುವಿನ ಬಗ್ಗೆ. ಏನ್ರಿ ಅವ್ನು ಮಳೆ ಹೊಡ್ಕೊಂಡು ಸತ್ತ. ಆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾ ಅಂದ್ರೆ ಅವನು ಲಾಯರು,
ನಿನಗೂ ಮಳೆ ಹೊಡೆದು ಸಾಯಿಸ್ತೇವೆ ಅಂತ ಅಸಹ್ಯವಾದ ಮಾತಾಡಿದರು. ಅದು ಕೂಡ ರೆಕಾರ್ಡ್ ಇದೆ. ಏನಾಯ್ತು ರೀ? ಅದೇ ರಾತ್ರಿ ಅವನ ತಾಯಿ ತೀರೋದಿಲ್ರಿ. ಯಾವ ಮಾತಾಡಿದ? ಅದೇ ಮರುದಿವಸ ಆತನು ತಾಯಿಯನ್ನು ಸಮಾಧಿ ಮಾಡ್ಲಿಕ್ಕೆ ಹೋಗ್ಬೇಕಾಯ್ತು. ಅಲ್ಲಿ ಇರುವಂಥ ನಾಯಕರು ಎನ್ಸ್ಕೊಂಡವರು ಕೆಲವು ದಿವಸ ಅಡಿಗೆ ಕೊಂಡು ಕೊಂದ್ಬಿಟ್ರು. ಹೊರಗೆ ಬರಲಿಲ್ಲ. ದೊಡ್ಡ MLA ಇವರು ಬರಲೇ ಇಲ್ಲ. ಇಲ್ಲಿ ವಾಕ್ಯ ಏನು ಹೇಳ್ತದ್ರಿ? ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು. ಇದು ಯಾರ ಮೇಲೆ ಬೀಳುತ್ತದೋ ಅವನನ್ನು ಪುಡಿ ಪುಡಿ ಮಾಡುವುದು. ನಾವು ಯೇಸುವಿನ ಬಗ್ಗೆ ಕೀಳು ಭಾವನೆಯಿಂದ, ಅಲಕ್ಷ್ಯ ಭಾವನೆಯಿಂದ ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಆತನು ಬಲಿಷ್ಠನು, ಆತನು ಬಂಡೆ, ಆತನು ಶಕ್ತಿವಂತನು. ನಾವು ನೋಡ್ತೇವೆ ಆತನ ವಿಷಯದಲ್ಲಿ ಕ್ಷುಲ್ಲಕವಾಗಿ ಕೀಳಾಗಿ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು. ಆ ಕಲ್ಲು ಯಾರ ಮೇಲೆ ಬೀಳ್ತದೋ ಅವನು ಪುಡಿ ಪುಡಿ ಮಾಡ್ತದೆ. ಆದ ಕಾರಣ ಭಾಳ ಎಚ್ಚರಿಕೆಯಿಂದ ಇರಬೇಕು. ಪೀಟರ್ ಯಾಂಗ್ರಿನವರ ಕ್ರುಸೈಡ್ ಅಲ್ಲಿ ಹುಬ್ಬಳ್ಳಿಯಲ್ಲಿ ಆಯ್ತು ಬಿಟ್ಟರೆ, ಅಲ್ಲಿ ಗುಜರಾತ್ನಲ್ಲಿ ಮಾಡುವಾಗ ಅಲ್ಲಿ ಒಂದು RSSದವರು ಬಂದು ಅದಕ್ಕೂ ಕೂಟ ನಿಲ್ಲಿಸಿದರು. ಆಮೇಲೆ ಅದನ್ನು ನಿಲ್ಲಿಸಿಬಿಟ್ಟು ಬೇರೆ ಕಡೆ ಹೋಗಿ ಅವರು ಬೇರೆ ಸ್ಥಳದಲ್ಲಿ ಮಾಡಬೇಕಾಯ್ತು. ಅದು ನಿಲ್ಲಿಸಿ ದಾಂಧಲೆ ಮಾಡಿದವರು ಮರುದಿವಸ ಏನಾದ್ರಿ ಅಲ್ಲಿರುವಂಥ ನದಿ ಬಳಿಗೆ ಹೋಗಿ ಸ್ನಾನ ಮಾಡಬೇಕು. ಅವರು ಮಾಡಿದಂಥ ಏನಾದರೂ ಇದನ್ನು ಅವ್ರಿಗೆ ಗೊತ್ತು, ಇದು ತಪ್ಪು ಮಾಡಿದ್ದೀವಿ ಅಂತ. ಅದನ್ನು ಪಾಪ ತೊಳ್ಕೊಳ್ಳಿಕ್ಕೆ ಮರುದಿವಸ ನದಿಗೆ ಹೋಗಿದ್ದಾರೆ. ಸಾಧಾರಣವಾಗಿ ಹರಿಯುವಂಥ ನೀರು, ಮೆಲ್ಲಗೆ ಹರಿಯುವಂಥ ನೀರು. ಅವತ್ತವರು ಸ್ನಾನ ಮಾಡೋಕ್ಕೆ ಇಳಿದಾಗ ಒಮ್ಮೆಲೆ ಪ್ರವಾಹ ಬಂದು ಅವ್ರನ್ನ ಕೊಚ್ಕೊಂಡು ಹೋಗ್ಬಿಡ್ತು. ಅವ್ರ ದೇಹಗಳು ಸಿಗೋದು ಕಷ್ಟ ಆಯ್ತು ರೀ. ಸತ್ತೋದ್ರು. ಅವ್ರಿಗೆ ಈಜಾಡಲಿಕ್ಕೆ ಬರ್ತಿತ್ತು, ಆದರೆ ಸತ್ತೋದ್ರು. ಮರುದಿವಸ ಪೇಪರ್ನಲ್ಲಿ ಏನು ಬಂತ್ರಿ? ಕ್ರೈಸ್ತರ ದೇವರು ಸಿಟ್ಟಿಗೆದ್ದಿದ್ದಾನೆ ಅಂತ. ಗುಜರಾತಿ ಪತ್ರಿಕೆಯಲ್ಲಿ ಕ್ರೈಸ್ತರ ದೇವರು ಭಾಳ ಸಿಟ್ಟಿಗೆದ್ದಿದ್ದಾನೆ. ಅಲ್ಲಿ ದೇವರು ಬಿಡೋದಿಲ್ಲರಿ. ಅವ್ರ ದೇವ್ರ ಕಡೆ ತಿರುಗಿಕೊಳ್ಬೇಕು, ಇಲ್ಲ ಹೋಗ್ಬೇಕು. ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಿನ್ನೆ ರಾತ್ರಿ ಒಬ್ಬ RSS ಲೀಡರ್ನ ಓದ್ತಾ ಇದ್ದೆ. ಅವರ ಪಕ್ಷದವರು, ಅವರ ಕೂಡ ಇರುವಂಥ ಕೆಲಸ ಮಾಡುವಂಥವ್ರೆ. ಆದರೆ ಅವರು ಇನ್ನೊಂದು ಬೇರೆ ಪಕ್ಷ ಮಾಡಿಕೊಂಡಿದ್ರು. ಯಾವ ರೀತಿಯಿಂದ ಅವನ ಕಣ್ಣೆದುರಿಗೆ, ಅವನು ಮ್ಯಾಜಿಸ್ಟ್ರೇಟ್, ಅವನೊಬ್ಬ ಜಡ್ಜ್, ತಹಶೀಲ್ದಾರ್. ಅವನ ಕಣ್ಣೆದುರಿಗೆ ಅವನ ಹೆಂಡತಿ ಮಕ್ಕಳನ್ನು ವ್ಯಾನ್ ಒಳಗೆ ಹಾಕಿ ಬೆಂಕಿ ಹಚ್ಚಿ ಸುಟ್ಟರು. ಅವನ ಜನರೇ, ಅವನು ಇಷ್ಟು ಹೊಡೆದ್ರಂದರೆ ಒಂದು ಕಣ್ಣು ಕಿತ್ಕೊಂಡು ಬಂತ್ರಿ, ಕಿತ್ತು ಹೋಗ್ಬಿಡ್ತು. ಇನ್ನೊಂದು ಕಣ್ಣು ಕುರುಡಾಯಿತು. ದೇಹದ ಎಲ್ಲ ಭಾಗಗಳಲ್ಲಿ ಎಲುಬುಗಳು ಮುರಿದು ಹೋಗಿದ್ದು. ಅವನು ಸತ್ತು ಹೋದಂತ ಬಿಟ್ಟೋದ್ರು. ಆದರೆ ಅವನ ಕಡೆ ಇರುವಂಥ ಜನರು ಅವನು ತೆಗೆದುಕೊಂಡು ಬಾಂಬೆಲಾದಂಥ ಘಟನೆ ಮದ್ರಾಸಿಗೆ ತೆಗೆದುಕೊಂಡು ಬಂದರು. ಮದ್ರಾಸ್ನಲ್ಲಿ ಯಾರು ಗುರ್ತು ಹಿಡಿದಿಲ್ಲ. ಅವನು ಭಿಕ್ಷುಕ ಅಂತ ಕಾಣ ಅವನಿಗೆ ರೊಕ್ಕ ಹಾಕಿ ಹೋಗ್ತಿದ್ರಂತೆ. ನಾನು ದೊಡ್ಡ ಮ್ಯಾಜಿಸ್ಟ್ರೇಟ್, ಭಾಳ ಸಾಹುಕಾರ, ಭಾಳಷ್ಟು ಆಸ್ತಿ ಇರುವಂಥವನು, ಕೋಟಿಗಟ್ಟಲೆ ಹಣವನ್ನು ದೇವಾಲಯಗಳಿಗೆ ನಾನು ಕೊಟ್ಟವನು ಕಾಣಿಕೆಯಾಗಿ, ನನ್ನ ಗತಿ ಎಲ್ಲಿಗೆ ಬಂತು ಅಂತ. ಅಲ್ಲಿ ಯಾರೋ ಹೇಳಿದ್ರು, ಇಂತಿಂಥ ಸ್ಥಳಕ್ಕೆ ನೀನು ಹೋಗಬೇಕು, ಅಲ್ಲಿ ನಿನ್ನ ಕಣ್ಣು ಗುಣ ಆಗ್ತದೆ ಅಂತ. ಕಣ್ಣು ಕಾಣ್ತಾ ಇಲ್ಲ, ಕೋಲು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಮೈ ತುಂಬ ಎಲ್ಲ ನಟ್ ಬೋಲ್ಟ್ಗಳು, ಎಲ್ಲ ಎಲುಬುಗಳಿಗೆ ನಟ್ ಬೋಲ್ಟ್ ಹಾಕಿದ್ರು. ಅಲ್ಲಿ ಹೋಗುವಾಗ ಅಲ್ಲಿ ಆಸ್ಪತ್ರೆ ಅಂತ ತಿಳ್ಕೊಂಡಿದ್ದಾನೆ. ಅವನಿಗೆ ಗೊತ್ತಿಲ್ಲ ಅಲ್ಲಿ ಪ್ರಾರ್ಥನೆಗೆ ಜನ ಕೂಡಿ ಬಂದಿದ್ದಾರೆ ಅಂತ. ಅಲ್ಲಿ ಹೋಗುವಾಗ ಮೈ ಮೇಲೆ ದೊಡ್ಡ ಬೆಂಕಿ ಬಂದಂಗೆ ಆಯಿತು. ಅವನು ಕೂಗ್ಕೊಳ್ಳೋ, ಅಯ್ಯೋ ನನಗೇನಾಗ್ತದೆ ಎಂಬುದಾಗಿ ಅವತ್ತು ಆಳ್ತಾ ಇರುವಾಗ ಅವರೆಲ್ಲರೂ ಬಂದು ಅವನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರು. ಪ್ರಾರ್ಥನೆ ಮಾಡ್ತಾ ಇರುವಂಥ ಏನೋ ಕಣ್ಣು ಶಬ್ದ. ಏನ್ರಿ, ಅವನ ದೇಹದಲ್ಲಿ ಇರುವಂತೆಲ್ಲ ನಟ್ಬೋಲ್ಟ್ಗಳು ಹೊರಗೆ ಬಿದ್ದು. ಅಷ್ಟಲ್ಲದೆ ಒಂದು ಕಣ್ಣು ಇರಲಿಲ್ಲ, ಗುಡ್ಡಿಗೆ ಕಿತ್ತುಕೊಂಡು ಹೋಗಿತ್ತು. ಅಲ್ಲಿ ಕಣ್ಣುಗುಡ್ಡು ಬಂತು. ಮತ್ತು ಇನ್ನೊಂದು ಕುರುಡಾದ ಕಣ್ಣು ಗುಣ ಆಗಿಬಿಡ್ತು. ಅವ್ರಿಗೆ ಸಂತೋಷ ಆಯಿತು. ಇದೆಲ್ಲ ಏನು? ಯೇಸುವನ್ನು ಗೊತ್ತಿಲ್ಲದಂಥ ಬ್ರಾಹ್ಮಣ. ಇದೆಲ್ಲ ಹೇಗೆ ಸಂಭವಿಸಿತು? ಅಲ್ಲಿ ಕರ್ತನು ಅವನನ್ನು ಗುಣ ಮಾಡಿಸ್ತಾನೆ, ಪ್ರೀತಿಸ್ತಾನೆ. ಕರ್ತ ನಮ್ಮೆಲ್ಲರನ್ನು ಪ್ರೀತಿಸ್ತಾನೆ, ಎಲ್ಲರನ್ನು ಪ್ರೀತಿಸ್ತಾನೆ. ಕ್ರಿಸ್ತ ವಿರೋಧಿ ಆಗಿರ್ಬೋದು, ಆದರೆ ಕರ್ತನ ಅವ್ರನ್ನು ಪ್ರೀತಿಸ್ತಾನೆ, ನಿಮ್ಮನ್ನು ಪ್ರೀತಿಸ್ತಾನೆ. ಅಲ್ಲಿ ಕರ್ತನ ಮೇಲೆ ಬಿದ್ದ, ತುಂಡು ತುಂಡಾಗಿತ್ತು. ಇಲ್ಲಿ ಕರ್ತನ ಗುಣಪಡಿಸಿದ.
ನಾವು ನೋಡ್ತೇವೆ, ಬಂಡೆಯಾದಂಥ ಯೇಸುವಿನ ಮೇಲೆ ನಮ್ಮ ಜೀವನ ಕಟ್ಟಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯ, ಮತ್ತಾಯ 7:24 ವಚನದಿಂದ, ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು, ಅದು ಧಡಮ್ಮನೆ ಕಡ್ಕೊಂಡು ಬಿತ್ತು. ಇಲ್ಲ ನೋಡ್ತೇವೆ, ಬಂಡೆ ಮೇಲೆ ನಮ್ಮ ಮನೆ ಕಟ್ಟಿಕೊಳ್ಳುವ, ಯೇಸು ಎಂಬ ಬಂಡೆ ಮೇಲೆ ನಮ್ಮ ಅಸ್ತಿವಾರ ಹಾಕಿಕೊಂಡು ಮನೆಯನ್ನು ಕಟ್ಟಿಕೊಂಡು ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವ, ಆತನ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವನು. ಬಂಡೆ ಮೇಲೆ ಅಸ್ತಿವಾರ ಅಗಿದು ಮನೆ ಕಟ್ಟಿದವನಿಗೆ ಹೋಲಿಕೆ ಆಗಿದ್ದಾನೆ. ಪ್ರವಾಹ ಬಂದು ಬಿರುಗಾಳಿ ಬಂತು, ನಾವು ನೋಡ್ತೇವೆ ಆ ಮನೆಗೆ ಏನೂ ಆಗಲಿಲ್ಲ. ಆದ ಕಾರಣ ನಮ್ಮ ಜೀವನವನ್ನು ಯೇಸು ಎಂಬ ಬಂಡೆ ಮೇಲೆ ನಾವು ಕಟ್ಟಿಕೊಳ್ಳೋಣ. ಆ ಬಂಡೆ ಯೇಸುವೆ, ನಮಗಾಗಿ ಪ್ರವಾಹವಾಗಿ ನೀರನ್ನು ಕೊಡುವಂಥ ಬಂಡೆ, ನಮಗಾಗಿ ಪ್ರವಾಹವಾಗಿ ಎಣ್ಣೆಯನ್ನು ಸುರಿಸುವಂಥ ಬಂಡೆ, ನಮಗಾಗಿ ಜೇನನ್ನು ಕೊಡುವಂಥ ಬಂಡೆ, ಆ ಯೇಸುವನ್ನು ನಾವು ನಂಬೋಣ. ಆದ ಕಾರಣ ಯೇಸುವನ್ನು ಯಾವುದೇ ರೀತಿ ನಾವು ಅಲಕ್ಷ್ಯ ಮಾಡದೆ, ಕೀಲುಬನ್ನು ನಾವು ಮಾಡಬಾರ್ದು. ಅಲ್ಲಿ ಯೇಸು ತಾನು ಹೇಳ್ತಾನೆ, ನಾನೇ ಬಂಡೆ, ಈ ಬಂಡೆ ಮೇಲೆ ಬೀಳುವವನು ತುಂಡು ತುಂಡಾಗುವನು. ಆ ಬಂಡೆ ಯಾರ ಮೇಲೆ ಬಿದ್ದರೆ ಪುಡಿ ಪುಡಿ ಆಗ್ತಾನೆ. ಆದ ಕಾರಣ ನಾವು ಯೇಸುವನ್ನು ಕೀಳಾಗಿ ನೋಡದೆ, ಅಲಕ್ಷ್ಯವಾಗಿ ನೋಡದೆ ಆತನನ್ನು ಮಹಿಮೆ ಪಡಿಸೋಣ. ಬಂಡೆಯಾದ ಯೇಸು ನಾವು ಘನಪಡಿಸೋಣ. ತಿರುಗಿ ಒಂದು ವಾಕ್ಯ ಓದಿ ನಾವು ಮುಕ್ತಾಯ ಮಾಡೋಣ. 1 ಕೊರಿಂಥ ಅದರ 10ನೇ ಅಧ್ಯಾಯ ಓದ್ಬಿಟ್ಟು ನಾವು ಮುಕ್ತಾಯ ಬೆಳೆಸ್ಕೊಳ್ಳೋಣ. 4ನೇ ವಚನ, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು, ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ದೈವಿಕವಾದ ನೀರನ್ನು ಕುಡಿದರು, ದೈವಿಕವಾದ ಊಟವನ್ನು ಅವರು ಮಾಡಿದರು. ಅದು ಬಂಡೆಯಿಂದ ಬಂದಂಥದ್ದು. ಆದ ಕಾರಣ ಆ ಬಂಡೆಯಾದಂಥ ಯೇಸುವನ್ನು ನಾವು ಅರ್ಥ ಮಾಡಿಕೊಳ್ಳೋಣ, ನಂಬೋಣ, ಆತನಲ್ಲಿ ಬೆಳೆದು ಬರೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಹಲ್ಲೆಲೂಯಾ. ಸ್ವಾಮಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಹೊತ್ತು ನಮ್ಮೊಡನೆ ಇರುವುದಕ್ಕಾಗಿ ಸ್ತೋತ್ರ. ಬಂಡೆಯಾದಂಥ ಕ್ರಿಸ್ತನೇ, ಹಳೆಯ ಒಡಂಬಡಿಕೆಯಲ್ಲಿ ಅವರ ಹಿಂದೆ ಹೋಗುತ್ತಿದ್ದಂತಹ ಆ ದೈವಿಕವಾದ ನೀರನ್ನು ಕೊಡ್ತಾ ಇದ್ದಂಥ ಬಂಡೆಗಾಗಿ ಸ್ತೋತ್ರ. ಯೇಸುವೆ, ನೀನು ಆ ಬಂಡೆಯಾಗಿದೆ, ನಮಗಾಗಿ ಅದನ್ನು ಕೊಡ್ತೀವಿ ಸ್ವಾಮಿ. ಕರ್ತನೆ, ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ, ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವಂತ ಹೇಳಿದಂಥ ಸ್ವಾಮಿ, ನಮಗಾಗಿ ಅದ್ಭುತವನ್ನು ಮಾಡುವಂಥ ಕರ್ತನು, ನಮಗಾಗಿ ಕರ್ತನೆ ಜೀವಕರವಾದ ನೀರನ್ನು ಕೊಡುವಾತನು, ನಮ್ಮನ್ನು ಕೂಡ ಆಶೀರ್ವಾದಪ್ರದರನ್ನಾಗಿ ಮಾಡಿ ನಮ್ಮ ಹೊಟ್ಟೆಯೊಳಗಿಂದ ಜೀವಕರವಾದ ನೀರನ್ನು ಹರಿಯುವಂತೆ ಮಾಡುವಾತನು. ಕರ್ತನೆ, ನಿನಗೆ ಸ್ತೋತ್ರ. ಕರ್ತನೆ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ನಮ್ಮ ಜೀವನವನ್ನು ಬಂಡೆಯಾದಂಥ ಯೇಸುವಿನ ಮೇಲೆ ಕಟ್ಟಿಕೊಳ್ಳುವಂತೆ ಅನುಗ್ರಹಿಸು. ಸ್ಥಿರತೆ ನಮ್ಮಲ್ಲಿ ಅನುಗ್ರಹಿಸು. ಯಾವುದೇ ದುಃಖಗಳಾಗಲಿ, ಸಮಸ್ಯೆಗಳಾಗಲಿ, ಪ್ರವಾಹಗಳಾಗಲಿ ನಮ್ಮನ್ನು ಅಲ್ಲಾಡಿಸಲಾರವು. ಯೇಸು ನಮ್ಮ ಕರ್ತನು, ಯೇಸು ನಮ್ಮ ಬಂಡೆ. ಹಲ್ಲೆಲೂಯ. ನಾನು ಹೇಳ್ದಾಗ ಹೇಳ್ರಿ, ಯೇಸು ನನ್ನ ಕರ್ತನು, ಯೇಸು ನನ್ನ ಜೀವನದ ಸಮಗ್ರ ಪ್ರಭು ಆಗಿದ್ದಾನೆ. ಈ ಯೇಸು ಎಂಬ ಬಂಡೆ ಮೇಲೆ ನನ್ನ ಜೀವನವನ್ನು ಕಟ್ಟಿಕೊಳ್ಳುತ್ತೇನೆ. ಈ ಯೇಸುವೆ ನನಗೆ ಸರ್ವಸ್ವ.
ಯೇಸುವೆ ನನಗೆ ಆಧಾರ. ನಾನು ಕದಲುವುದಿಲ್ಲ, ನಾನು ಸ್ಥಿರವಾಗಿರ್ತೇನೆ, ಯಾಕಂದರೆ ಯೇಸುವೆ ನನ್ನ ಬಂಡೆ ಆಗಿದ್ದಾನೆ. ಆಮೇಲೆ ಚಪ್ಪಾಳೆ ತಟ್ಟಿ ಕರ್ತನಿಗೆ ಸ್ತೋತ್ರ.